गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೆ ಒಂದು 4 ದಿವಸ ಗ್ಯಾಪ್ ಆದಂಗಾಯಿತು ಅನಿವಾರ್ಯ ಕಾರಣಗಳಿಂದ. ಇವಾಗ 3ನೇ ಸಂಧಿ ಒಳಗೆ 12ನೇ ಸೂತ್ರ ಅಂತ ಅನಿಸುತ್ತೆ. 12ನೇ ಸೂತ್ರದಿಂದ ನೋಡೋಣ. ಇಂದಿನ ವಿಚಾರದಲ್ಲಿ ಕೂಡ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. 11ನೇ ಸೂತ್ರದಲ್ಲಿ ಕೂಡ ಜಗತ್ತು ಹೆಂಗೈತೆ ಅಂದರೆ ನಿನ್ನಲ್ಲಿ ಅತ್ಯಂತ ಅಭಾವದಿಂದ ಕೂಡಿದಂಥದ್ದು. ಅದು ಹೆಂಗಂದ್ರೆ ಮೃತ್ತಿಕೆಯಳು ತೋರ್ಪ ಘಟದಂತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿನ್ನಲ್ಲಿ ಈ ಜಗತ್ತಿಲ್ವೇ ಇಲ್ಲ. ಅದು ಹೆಂಗೈತೆ ಅಂತಂದ್ರೆ ಮೃತ್ತಿಕೆಯಳು ತೋರ್ಪ ಘಟದಂತೆ, ಅಂದ್ರೆ ಮಣ್ಣಿನಲ್ಲಿ ತೋರುವಂಥ ಗಡಿಗೆ ಏನೈತೆ ಅದು ಸತ್ಯ ಐತೇನು ಅಂತಂದ್ರೆ ಇಲ್ಲವೇ ಇಲ್ಲ. ಮಣ್ಣಿನ ಹೊರತು ಗಡಿಗೆ ಅನ್ನೋದು ಏನೈತಿ, ಸಪ್ರೇಟ್ ಐತೆನಲ್ಲಿ. ಮಣ್ಣು ಬಿಟ್ಟರೆ ಏನೈತೆ ಅಲ್ಲಿ. ಅದಕ್ಕೆ ಈ ಜಗತ್ತು ಕೂಡ ಹೆಂಗೈತಪ್ಪ ಅಂದ್ರೆ ಅತ್ಯಂತ ಅಭಾವದಿಂದ ಕೂಡಿದಂಥದ್ದು, ನಿನ್ನಲ್ಲಿ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದರು. ಈಗ ನಾವು 12ನೆಯ ಸೂತ್ರದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಭಾಳ ಅದ್ಭುತವಾಗಿ ಹೇಳ್ತಾರೆ. ಏನು ಹೇಳ್ತಾರೆ? 3ನೆಯ ಪರಮಾನುಭವ ಬೋಧೆ 3ನೆಯ ಸಂಧಿ, ಅದರಲ್ಲಿ 12ನೇ ಸೂತ್ರ ನೋಡೋಣ. ಜಗವಿದು ಪುಸಿಯಾಗಿ ಕಾಣ್ಬನು ಉರೆ ಪುಸಿ ಬಗೆ ಅದರಿಂದ ಸರ್ವವು ಪುಸಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಜಗವಿದು ಪುಸಿಯಾಗಿ, ಈ ಜಗತ್ತು ಹೆಂಗದಂದ್ರೆ ಜಡದಿಂದ ಕೂಡಿದಂಥದ್ದು, ದೃಶ್ಯವಾಗಿರುವಂಥದ್ದು. ಈ ಜಗತ್ತು ಹೆಂಗದ ಸುಳ್ಳಾಗಿರುವಂಥದ್ದು. ಮತ್ತು ಜಗತ್ತು ಸುಳ್ಳದಂತಂದ್ರೆ ಜಗತ್ತನ್ನು ನೋಡುವಂಥವನು ದ್ರಷ್ಟ ಅಥವಾ ಸತ್ಯ ಅದನೇನು ಅಂದ್ರೆ ಜಗತ್ತನ್ನು ನೋಡುವಂಥವನು ಕೂಡ ಪುಸಿ ಅದಾನ. ಅದಕ್ಕೆ ಭಾಳಷ್ಟು ಹೇಳೋದು. ಇವು ಕಣ್ಣುಗಳು, ಈ ಕಿವಿ, ಏನು ಇಂದ್ರಿಯಗಳು ಅದಾವ, ಜಗತ್ತನ್ನು ನೋಡ್ತಾವ. ಜಗತ್ತನ್ನು ನೋಡ್ತದೆ. ಈ ಕಣ್ಣಾಗಿರ್ಬೋದು, ಕಿವಿಗಳು ಕೇಳುವಂಥದ್ದಾಗಿರ್ಬೋದು, ಈ ಜಗತ್ತನ್ನು. ಯಾಕಂದರೆ ಈ ಕಣ್ಣುಗಳಿಂದ ಈ ನೋಡುವಂಥ ಜಗತ್ತು ಹೆಂಗದ ಅಂದರೆ ಜಗತ್ತು ಸುಳ್ಳು, ಇವು ನೋಡುವಂಥವನು ಸುಳ್ಳು. ಅದಕ್ಕೆ ಹೇಳ್ತಾರೆ ಜಗತ್ತು ಹೆಂಗದಂದ್ರೆ ಜಡದಿಂದ ಕೂಡ್ಯದ, ದೃಶ್ಯವಾಗಿರುವಂಥದ್ದು. ಈ ಜಗತ್ತು ಪುಸಿ ಅದ, ಸುಳ್ಳದ. ಆ ಜಗತ್ತನ್ನು ನೋಡುವಂಥವನು ದ್ರಷ್ಟ ಕೂಡ ಸುಳ್ಳದನ. ಅದರಿಂದ ಈ ಲೋಕತ್ರಯ ಅಂದರೆ ಈ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಅನ್ನುವಂಥದ್ದು, ಅಥವಾ 3 ಅವಸ್ಥೆಗಳು ಅದಾವಲ್ಲ, ಜಾಗ್ರ, ಸ್ವಪ್ನ, ಸುಸುಪ್ತಿ ಅನ್ನುವಂಥದ್ದು, ಇವೆಲ್ಲ ಕೂಡ ಸತ್ಯ ಅದಾವೇನು ನೋಡ್ರಿ. ಬಹಳಷ್ಟು ಅದಕ್ಕೆ ಹೇಳ್ತಾರೆ ಮಾಯೆ ಅನ್ನುವಂಥದ್ದು ಹಂಗಾದ ಮಾಯಾಗಿ ಹೋಗುವಂಥದ್ದು, ಮಾಯೆಯನ್ನು ನೆಚ್ಚಿ ಮಾಯಾಗಿ ಹೋಗುವಂಥದ್ದು. ಅದಕ್ಕೆ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ ಅನ್ನುವಂಥ ಈ 3 ಅವಸ್ಥೆಗಳು ನಮಗೆ ತೋರ್ತಾವಲ್ಲ, ಅವು ಸತ್ಯ ಅದಾವೇನಂದ್ರೆ ಅವು ಕೂಡ ಮಿಥ್ಯೆ ಅದಾವ, ಅವು ಸುಳ್ಳದಾವ. ಅದಕ್ಕೆ ಜಗವಿದು ತ್ರಿಕಾಲದಲ್ಲಿ ಇಲ್ಲದ್ದು. ಜಗತ್ತು ಐತೇನು ಅಂದ್ರೆ 3 ಕಾಲದಲ್ಲಿ ಐತೇನು ಅಂದರೆ ಜಗತ್ತು 3 ಕಾಲದಲ್ಲಿ ಇರದೇ ಇರುವಂಥ ಜಗತ್ತು. ಅಂದರೆ ಒಂದು ಕಾಲದಲ್ಲಿ ತೋರ್ತದೆ, ಜಾಗ್ರದಲ್ಲಿ ಮಾತ್ರ ತೋರ್ತದೆ, ಆದರೆ ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ ಈ ಜಗತ್ತು ತೋರಂಗಿಲ್ಲ. ಅದಕ್ಕೆ ನಿದ್ರೆಯಲ್ಲಿ
ಮೂರು ಕಾಲದಲ್ಲೂ ಇರೋಂಗಿಲ್ಲ ತಿಳಿದಾಗ. ಯಾಕಂದರೆ ಇಲ್ಲಿ ಕೂಡ ಹೇಳ್ತಾರೆ, ಯಾಕಂದರೆ ಜಗವಿದು ತ್ರಿಕಾಲದಲ್ಲಿ ಇಲ್ಲದ್ದು, ನಿದ್ರೆಯಲ್ಲಿ ತಾನು ಇರುವ, ಆದರೆ ಜಗತ್ತು ಐತೇನೋ ಅಂದರೆ ಇಲ್ಲ. ನಿದ್ರೆ ಒಳಗೆ ಜಗತ್ತು ಐತೇನೋ ಅಂತಂದ್ರೆ ನಿದ್ರೆ ಒಳಗೆ ಜಗತ್ತಿಲ್ಲ. ಹಂಗಾಗಿ ವಿಚಾರ ಮಾಡಿದಾಗ ಈ ಮೂರು ಏನದಾವ, ಜಾಗ್ರ, ಸ್ವಪ್ನ, ಸುಸುಪ್ತಿ, ಮೂರು ಸುಳ್ಳದಾವ. ಇಲ್ಲಿ ಜಗತ್ತು ನಿದ್ರೆ ಒಳಗೆ ಐತೇನೋ ಅಂದರೆ ನಿದ್ರೆ ಒಳಗೆ ಇಲ್ಲ. ಹಾಗಾಗಿ ಎಲ್ಲರ ಅನುಭವಕ್ಕೆ ಬರುವಂಥದ್ದು. ಅದಕ್ಕೆ ಇದು ಹೆಂಗದಂತಂದ್ರೆ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರುವಂಥ ವಿಚಾರಗಳು ಇದ್ದಾವೆ ಇದರಲ್ಲಿ. ಹಾಗಾಗಿ ಎಲ್ಲರಿಗೆ ಬರುವಂಥ ಅನುಭವ ನಾವು ವಿಚಾರ ಮಾಡಿ ನೋಡಿದಾಗ ನಿದ್ರೆ ಒಳಗೆ, ಗಾಢವಾದ ನಿದ್ರೆ ಒಳಗೆ ಈ ಜಗತ್ತು ಐತೆ ಅನ್ನೋದ್ರೆ ಇಲ್ಲವೇ ಇಲ್ಲ. ಅದಕ್ಕೆ ಇದು ಮಾಯ ಅನ್ನುವಂಥದ್ದು ತೋರಿದಂಗೆ ಆಗ್ತದೆ, ಅಡಗ್ತದೆ. ವಿಚಾರ ಮಾಡೋಕ್ಕೆ ಹೋದರೆ ಇದು ಏನೂ ಇಲ್ಲವೇ ಇಲ್ಲ. ಮಾಯನ ವಿಚಾರ ಮಾಡೋಕ್ಕೆ ಹೋದರೆ ಇಲ್ಲ. ಹಾಗಾಗಿ ಈ ಜಗತ್ತು ಸುಳ್ಳಾಗಿರುವಂಥದ್ದು, ಜಗತ್ತನ್ನು ಕಾಣುವಂಥವನು ಸುಳ್ಳು. ಅದು ಹೆಂಗಂತಂದ್ರೆ ಕನಸಿನೊಳಗೆ ನೋಡುವಂಥ, ಕನಸು ಬಿದ್ದದ, ಕನಸಿನೊಳಗೆ ನೋಡುವಂಥವು ನಿಜ ಅದಾನೇನೋ ದ್ರಷ್ಟ, ಕಾಣುವಂಥ ದೃಶ್ಯ ನಿಜ ಐತೇನೋ ಇಲ್ಲ. ಅದರ ಭ್ರಮೆಯಿಂದ ಅಲ್ಲಿ ಸತ್ಯ ಅಂತ ಅಂದ್ಕೊಂಡಿರ್ತಾನೆ. ನೋಡುವಂಥವ್ನು ಎಲ್ಲ ಅನುಭವಿಸ್ದಂಗೆ ಆಗ್ತದೆ, ಎಲ್ಲ ಮಾಡ್ತದೆ. ಅದರ ವಿಚಾರ ಮಾಡಿ ನೋಡಿದ್ರೆ ಆತ ನೋಡುವಂಥವನು ಸುಳ್ಳದ, ಆ ಕನಸಿನಲ್ಲಿ ಕಾಣುವಂಥ ದೃಶ್ಯ ಪ್ರಪಂಚ ಕೂಡ ಸುಳ್ಳದ ಯಾವಾಗ ತಿಳಿದ ಮೇಲೆ. ಹಾಗಾಗಿ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಕಾಣುವಂಥವನು ಸುಳ್ಳು, ದೃಶ್ಯವಾಗಿ ಕಾಣಿಸಿಕೊಳ್ಳುವಂಥ ಜಗತ್ತು ಕೂಡ ಸುಳ್ಳು ಅಂತ ಹೇಳ್ತಾರೆ ಅವರು. ಒಂದನೇ ನುಡಿ ನೋಡೋಣ. ಬ್ರಹ್ಮ ವಿವರ್ತವೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವೆಂದೆನಲಿಲ್ಲ. ಬ್ರಹ್ಮ ವಿಲಕ್ಷಣವೆನಲಿಲ್ಲವದು ತಾನೇ, ಬ್ರಹ್ಮಸ್ಥವೆನಿಸದು ಪುಸಿದೋರ್ಕೆ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ಈಗ ನಾವು ವಿವರ್ತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಜಗವಿದು ಬ್ರಹ್ಮ ವಿವರ್ತವೆಂದೆನಿಸೋದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ ವಿವರ್ತ ಅಂದರೆ ಏನು ಅನ್ನೋದು ನಾವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ವಿವರ್ತ ಅಂದ್ರೆ ಮೂಲ ವಸ್ತು ಕೆಡದೆ ಮುಂದಿನ ಕಾರ್ಯಗಳು ಆಗುವಂಥದ್ದು. ಹೆಂಗಂದ್ರೆ ಹಾಲು ಕೆಟ್ಟು ಮೊಸರಾಗ್ತದಲ್ಲ, ಹಾಲು ಕೆಟ್ಟದ ಮೊಸರು ಆಗ್ಯದ, ಅದು ಪರಿಣಾಮವಾದ ಅಂತ ಹೇಳ್ತಾರೆ. ಹಂಗಲ್ಲ. ಈ ಬಂಗಾರ ಹೆಂಗೈತೆ ಅಂತಂದ್ರೆ ವಿವರ್ತ ಅಂತ ಹೇಳ್ತಾರೆ. ಯಾವ ರೀತಿ ಅಂದರೆ ಮೂಲ ವಸ್ತು ಕೆಟ್ಟಿಲ್ಲ, ಆಭರಣಗಳಾಗ್ಯಾವ, ಅದರ ಮೂಲ ವಸ್ತುಗೆ ಏನಾರ ಧಕ್ಕೆ ಐತೇನೋ ಇಲ್ಲ. ಈ ರೀತಿ ಇರುವಂಥದ್ದು ವಿವರ್ತ. ಯಾಕಂದ್ರೆ ಮೊದಲು ಹಂಗೆ ಹೇಳಿದರು, ಜಗತ್ತು ಹೆಂಗೈತೆ ಅಂದ್ರೆ ಬ್ರಹ್ಮದ ಒಂದು ವಿವರ್ತ ರೂಪದಿಂದ ಇರುವಂಥದ್ದು ಅಂತ ಹೇಳಿದ್ರು ಮೊದಲು. ಆದರೆ ಇವಾಗ ಹೇಳ್ತಾರೆ ಜಗವಿದು ಬ್ರಹ್ಮ ವಿವರ್ತವೆಂದೆನಿಸೋದು, ಅದು ಕೂಡ ಅಲ್ಲ ಅಂತ ಇಲ್ಲಿ ನೇತಿಗಳಿತಾರೆ, ತೆಗೆದುಹಾಕ್ತಾರೆ. ನಾವು ಮೊದಲು ಹೇಳಿದ್ವಿ ಹೆಂಗೆ, ಆದರೆ ಈಗ ಅಲ್ಲ ಹೇಳ್ಕೊತ ಬಂದಿದ್ದಾರೆ ಅವರು. ಇಲ್ಲಿ ಕೂಡ ಹೇಳ್ತಾರೆ ವಿಶ್ವಮಿಂದಂ ನೋಡ್ರಿ, ಸರ್ವಂ ಆತ್ಮೈವ ನಾಣ್ಯದಸ್ತಿ ಅಂತ ಹೇಳ್ತಾರೆ. ಅಂದ್ರೆ ತೋರುವ ಜಗವಿದು ಆತ್ಮ ಸ್ವರೂಪವೇ ಇದೆ, ಆತ್ಮನಿಗೆ ಅನ್ಯವಾದದ್ದು ಯಾವುದೂ ಇಲ್ಲ ಇರುವಂಥದ್ದು. ಆದರೆ ಆತ್ಮ ಹೆಂಗಿದ್ದಾನ, ಪರಿಪೂರ್ಣವಾಗಿರುವಂಥವನದಾನ. ಅದ್ವಯ ಅಂದರೆ ಏಕವಾಗಿರುವಂಥದ್ದು ಅದಾನ ಆತ್ಮ. ಮತ್ತು ಹುಟ್ಟೆನ ಮತ್ತು ಕೊನೆಗೆ ಅಂತ್ಯಕಾಲ ಐತೆನ ಆತ್ಮನಿಗೆ ಅಂದರೆ ಇಲ್ಲ, ಅದಿನೂ ಇಲ್ಲ ಅಂತ್ಯನೂ ಇಲ್ಲದಂಥವನು. ಯಾಕಂದ್ರೆ ಇಂಥ ಒಂದು ಪರಬ್ರಹ್ಮನಲ್ಲಿ ಇಲ್ಲಿ ಈತಗ ಪರಬ್ರಹ್ಮ. ಯಾಕಂದ್ರೆ ಬ್ರಹ್ಮನ ವಿವರ್ತ ಅಂತ ಅನಿಸಂಗಿಲ್ಲ ಈ ಜಗತ್ತು, ಬ್ರಹ್ಮದ ಕಾರ್ಯ ಅಂತ ಕೂಡ ಅನಿಸಂಗಿಲ್ಲ, ಬ್ರಹ್ಮದ ವಿಲಕ್ಷಣ ಅಂತ ಕೂಡ ಹೇಳೋಕ್ಕಾಗಂಗಿಲ್ಲ. ಕೆಲವರೆಲ್ಲ ಹೇಳಿದಾರೆ, ಅದೇ ಪ್ರಶ್ನೆ ಮಾಡಿದಾನತ ಭಾಳಷ್ಟು ಹಿಂದೆ ಹೇಳಿದಾರಲ್ಲ ಗುರುಗಳೇ. ಈ ಜಗತ್ತು ಹೆಂಗೈತೆ ಅಂತಂದ್ರೆ ಬ್ರಹ್ಮದ ವಿವರ್ತ ಅಂತ ಹೇಳಿದ್ದಾರೆ, ಬ್ರಹ್ಮದ ಕಾರ್ಯ ಅಂತ ಹೇಳಿದ್ದಾರೆ, ಬ್ರಹ್ಮ ಮತ್ತು ಬ್ರಹ್ಮಕ್ಕೆ ವಿಲಕ್ಷಣ, ಜಗತ್ತಿಗೆ ವಿಲಕ್ಷಣವಾಗಿರುವಂಥದ್ದು ಬ್ರಹ್ಮ ಅಂತ ಹೇಳಿದ್ದಾರೆ, ಈ ಬ್ರಹ್ಮಾಸ್ತ ಅಂತ ಕೂಡ ಹೇಳಿದ್ದಾರೆ. ಮತ್ತು ಈಗ ನೀವು ನೋಡಿದ್ರೆ ಇದು ಯಾವುದಕ್ಕೂ ಸಂಬಂಧ ಇಲ್ಲ, ಇದು ಯಾವುದೂ ಆಗಂಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಅಂತಂದಾಗ ಇದು ಎಲ್ಲ ಮತ್ತೆ ಮೊದಲೆಲ್ಲ ಹಿಂಗೆ ಹೇಳ್ಕೊತ ಬಂದಿರಲಿಲ್ಲ ಅಂತ ಅಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಹೇಳ್ತಾರೆ, ಈ ಜಗತ್ತು ಬ್ರಹ್ಮ ವಿವರ್ತವೆನಿಸದು. ಹೆಂಗ ಅಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಆತ್ಮ ಹೆಂಗದನ ಪರಿಪೂರ್ಣವಾಗಿರುವಂಥವನು. ಈ ಬ್ರಹ್ಮನಲ್ಲಿ ಇನ್ನೊಂದು ವಸ್ತು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅನ್ಯಾಕಾರ ಪ್ರತೀತಿ ಇಲ್ಲ. ಯಾವುದನ್ನ ಹೇಳುವಂಥದ್ದಲ್ಲಿ ಇನ್ನೊಂದು ವಸ್ತು ಐತೇನು, ಹೇಳ್ಕೊಳ್ಳಿಕ್ಕೆ ಇನ್ನೊಂದು ಏನಾರು ಐತೇನು ಅಂದರೆ ಇಲ್ಲ. ಯಾಕಂದ್ರೆ ಅನ್ಯ ವಸ್ತುವಿನ ಕಲ್ಪನೆ ಕೂಡ ಇಲ್ಲ ಅಂತ ಹೇಳ್ತಾರೆ ಅವರು. ಇದು ಭಾಳ ಮೇಲ್ಮಟ್ಟದ್ದು. ಈ ಶಾಸ್ತ್ರ ಹೆಂಗದಂದ್ರೆ ಕೆಲವ್ರು ಏನು ಗೊತ್ತಿರಂಗಿಲ್ಲ, ಭಾಳಷ್ಟು ಸ್ವಲ್ಪ ಕಡಿಮೆ ಕೇಳಿರ್ತಾರೆ.
ಕೊನೆಯದೆಲ್ಲೋ ಒಂದು ನುಡಿ ಹಿಡ್ಕೊಂಡು ಇಲ್ಲಿ ಇದು ಹಿಂಗಲ್ರಿ ಅಂತಾರೆ. ಹಂಗೆ ಈ ಶಾಸ್ತ್ರ ಹೇಳಿಲ್ಲ. ಅದು ಕೊನೆ ನುಡಿ ತೊಗೊಂಡು ಕೆಳಗಡೆ ಇಲ್ಲಿ ಮಧ್ಯೆ ಏನು ಮಾಡಿದಾರೆ ಅಂದ್ರೆ, ಒಮ್ಮೆಲೆ ಡಿಗ್ರಿಗೆ ಹೋಗೋಕ್ಕಾಗ್ತದನ್ನು ಯಾರಿಗಾರ? ಹೋಗಲ್ಲಲ್ಲ. ಫಸ್ಟ್ ಡಿಗ್ರಿ ಓದಬೇಕಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಬುನಾದಿ ಬಹಳ ಗಟ್ಟಿ ಇರಬೇಕಾಗ್ತದೆ, ಕಾಲಮ್ಗಳು ಗಟ್ಟಿ ಇರಬೇಕಾಗ್ತದೆ. ಅಂದ್ರೆ ನಾವು ಮೇಲೆ ಅಂತಸ್ತುಗಳನ್ನು ಕಟ್ಟಕ್ಕೆ ಸಾಧ್ಯ ಆಗ್ತದೆ. ಅದೇ ಒಂದು ಡಿಗ್ರಿ ಓದಬೇಕಾದ್ರೆ ಅದಕ್ಕೆ ಪೂರಕವಾದಂಥ ವಿಚಾರಗಳು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಅಂತ ಓದ್ಕೊಂಡೇ ಬರ್ಬೇಕಾಗ್ತದೆ. ಒಮ್ಮೆಲೆ ನಾವು ಡಿಗ್ರಿಗೆ ಬಂದೀವಿ ಅಂತಂದ್ರೆ ಅರ್ಥ ಏನು? ಹಂಗೈತೇನೆ ಎಲ್ಲಾದ್ರೂ? ಇಲ್ಲಲ್ಲ. ಅದ್ರಂಗೆ ಇಲ್ಲಿ ಕೂಡ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಅನ್ನುವಂಥದ್ದು ಇರ್ತದೆ ಇದರಲ್ಲಿ. ಯಾಕಂದ್ರೆ ಶಿಷ್ಯನ ಒಂದು ಬುದ್ಧಿಮಟ್ಟ ಸ್ವಲ್ಪ 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 ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗೋದು. ಈ ಫಸ್ಟ್ ಕುಂತುಗಳೇ ಇವು ನಿಜವಾಗಿ ಯಾರಿಗೆ ಗೊತ್ತಿರಂಗಿಲ್ಲ. ಈ 3 ಸ್ಥೂಲ ಸೂಕ್ಷ್ಮ ಕಾರಣ ಅಂತಲೇ ಗೊತ್ತಿರಂಗಿಲ್ಲ ಎಷ್ಟೋ ಜನರಿಗೆ. ಯಾವಾಗ ಶಿಷ್ಯ ಅಥವಾ ಒಂದು 60-70 ವರ್ಷ ವಯಸ್ಸಾದರೂ ಕೂಡ ಗುರು ಒಂದು 10-20 ವರ್ಷ ಇದ್ದರೂ ಕೂಡ ತತ್ವವನ್ನು ಬಲ್ಲಂಥ ಗುರುಗಳ ಹತ್ರ ಕೂತ್ಕೊಂಡಂಥ ಶಿಷ್ಯ ಮಗುನೇ, ಶಿಶುನೇ ಆತ. ಆವಾಗ ಆತನ ಒಂದು ವಿಚಾರಗಳನ್ನು ನೋಡಿ ಯಾವ ಮಟ್ಟದಲ್ಲಿದ್ದಾನ ಅಂತ ಹೇಳಿಬಿಟ್ಟು ಆ ಸದ್ಗುರುನಾಥ ಒಂದೊಂದು ವಿಚಾರ ಹಂತವಾಗಿ ಹೇಳ್ತಾ ಬರ್ತಾನೆ. ಯಾವಾಗ ಮೇಲ್ಮಟ್ಟಕ್ಕೆ ಬಂದಾಗ ಅವನು ಮತ್ತೆ ನೇತಿಗಳಿಯುವಂಥದ್ದು ತುಂಬ ಅದ್ಭುತವಾದಂಥ ವಿಚಾರಗಳು ಇವು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಬ್ರಹ್ಮನಲ್ಲಿ ಅನ್ಯ ವಸ್ತುವಿನ ಕಲ್ಪನೆ ಕೂಡ ಇಲ್ಲ. ಪ್ರತೀತಿ ಇಲ್ಲಿ ಕೂಡ ಪ್ರತೀತಿ ಸತ್ಯ ಅಂತ ಅಂದರೆ ನೋಡ್ರಿ, ಇಲ್ಲಿ ಆತ್ಮನಿಗೆ ಯಾಕಂತಂದ್ರೆ ಆತ್ಮನಂತೆ ಇರುವುದು ಅಂತಂದರೆ ಇಲ್ಲಿ ಏನಾಗ್ತದೆ, ಇನ್ನೊಂದು ಜಗತ್ತು ಆತ್ಮನಂತೆ ಇರುವುದು ಪ್ರತೀತಿ ಸತ್ಯ ಆದರೆ ಆತ್ಮನಂತೆ ಇರುವುದು ಅಂತಂದ್ರೆ ದ್ವೈತಾಪತ್ತಿ ದೋಷ ಬರ್ತದೆ. ಇನ್ನೊಂದು ಐತೇನೋ ಇದಕ್ಕಿಂತ ಇನ್ನೊಂದು ಐತೇನೋ ವಸ್ತು ಅಂತಂದ್ರೆ ಅಲ್ಲಿ ಏನಂದ್ರೆ ದೋಷ ಬರ್ತದೆ. ಬ್ರಹ್ಮನಿಗೆ ಅವಸ್ಥೆಗಳಿಲ್ಲ, ಯಾವ ಅವಸ್ಥೆಗಳಿಲ್ಲ. ಜಾಗ್ರ ಸ್ವಪ್ನ ಸುಸುಪ್ತಿಂಗ ಅವಸ್ಥೆಗಳು ಅದಾವೇನು ಅಂದ್ರೆ ಆತ್ಮನಿಗೆ ಯಾವ ಅವಸ್ಥೆಗಳಿಲ್ಲ. ಆತ್ಮನಿಗೆ ಯಾವ ಅವಸ್ಥೆಗಳಿಲ್ಲ. ಆತ್ಮ ಏನಾಗ್ತದ ಅವಸ್ಥಾಂತರ ಹೊಂದುತ್ತಾನೆ ಏನಂದರೆ ಇಲ್ಲ. ಅದಕ್ಕೆ ಪರಮಾತ್ಮನಲ್ಲಿ ಕಲ್ಪಿತ ಪುರುಷನ ಉತ್ಪತ್ತಿ, ಯಾಕಂತಂದ್ರೆ ಈ ಕಲ್ಪಿತ ಪುರುಷ ಅಂತ ಮೊದಲೇ ಈ ಒಂದು ಪರಮಾನುಭವದ ಫಸ್ಟಿಗೆ ಹೇಳಿಬಿಟ್ಟಿದ್ದಾರೆ. ನಿಜವಾಗಿ ತಿಳ್ಕೊಳ್ಬೇಕಾಗಿತ್ತಂದ್ರೆ ಕಲ್ಪಿತ ಪುರುಷ ಅಂತ ಹೆಸರಿನಲ್ಲೇ ಅದು ಭಾಳ ನೀಟಾಗಿ ತಿಳ್ಕೊಂಡ್ಬಿಟ್ರೆ ಒಂದು ಸಂಧಿ ಒಳಗೆ ನಮಗೆ ಇದು ಜ್ಞಾನದ ಅರಿವಿಗೆ ಬರ್ತದೆ. ಯಾಕಂದ್ರೆ ಕಲ್ಪಿತ ಪುರುಷನ ಈ ಲಕ್ಷಣಗಳು ಬರ್ತಾವೆ, ದಶಭಾವ ಲಕ್ಷಣಗಳು ಅವೆಲ್ಲ ಬರ್ತಾವೆ, ಮೊದಲು ಬಂದಿದ್ದಾವೆ. ಯಾಕಂದ್ರೆ ಕಲ್ಪಿತ ಪುರುಷನೇ ಸುಳ್ಳದನಂತಂದ್ರೆ ಕಲ್ಪಿತ ಪುರುಷನಿಂದ ಆದಂಥ ವ್ಯವಹಾರ ಸತ್ಯ ಇರ್ತದೇನ, ಎಲ್ಲ ಸುಳ್ಳು. ಅದಕ್ಕೆ ಇಲ್ಲಿ ಹೇಳ್ತಾರೆ ಪರಮಾತ್ಮನಲ್ಲಿ ಕಲ್ಪಿತ ಪುರುಷ ಈ ಒಂದು ವಿಚಾರದಲ್ಲಿ ಕೂಡ ಹೇಳಿದ್ದಾರೆ. ಮತ್ತು ಹಲವಾರು ವಿಚಾರಗಳಲ್ಲಿ ಕೂಡ ಅನುಭವ ಸಾರದಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಯಾಕಂದ್ರೆ ಬ್ರಹ್ಮ ವಿವರ್ತ ರೂಪದಿಂದ ಕೂಡಿದಂಥದ್ದು ಅಂತ ಕೂಡ ವಿವರ್ತವಾದ ಬಗ್ಗೆ ಹೇಳಿದ್ದಾರೆ ಅನುಭವ ಸಾರದಾಗ. ಈ ರೀತಿ ಹೆಂಗಾದ್ರೆ ಚಿನ್ನ ಐತೆ, ಆದ್ರೆ ಅದು ಚಿನ್ನ ಯಾವ ರೀತಿ ನಾಮರೂಪದಿಂದ ಬೇರೆ ಬೇರೆಯಾಗಿ ಆಕಾರ ಪಡೆಯುವಂಥದ್ದು. ಅಂದ್ರೆ ರೂಪದಿಂದ ಬಳಿ ಅಂದ್ಕೊಳ್ತೀವಿ, ನಾನಾ ರೀತಿಯಿಂದ ಸರ ಅಂದ್ಕೊಳ್ತೀವಿ, ಈ ರೀತಿಯಾಗಿ ಹೇಳ್ತೀವಿ. ಆದರೆ ಮೂಲ ವಸ್ತು ಕೆಟ್ಟದೇನಂದ್ರೆ ಹಂಗಾದ. ಅದೇ ರೀತಿ ಕೂಡ ಈ ಜಗತ್ತು ಕೂಡ ಹಂಗೆ ಐತೆ, ವಿವರ್ತವಾದ, ಅದರಿಂದ ಇದು ತೋರ್ತದ, ಆ ರೀತಿ ವಿವರ್ತವಾದದಿಂದ ಐತಿ ಜಗತ್ತು ಅಂತ ಹೇಳಿದಾರಲ್ಲಿ. ಆದ್ರೆ ಇದು ಯಾವುದಕ್ಕೆ ಹೇಳಿದಾರ? ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಹೌದು, ಇದು ಬಂಗಾರ ಯಾವ ರೀತಿ ಅದರಿಂದ ಆಭರಣಗಳಾಗಿದ್ದಾವಲ್ಲ, ಅದೇ ರೀತಿಯಾಗಿ ಈ ಜಗತ್ತು ಬ್ರಹ್ಮನಲ್ಲಿ ತೋರ್ತದ ಅನ್ನುವಂಥ ವಿಚಾರಗಳನ್ನು ಕೂಡ ಕೆಲವು ಕಡೆ ಹೇಳಿರ್ತಾರೆ. ಇದೆಲ್ಲ ಯಾಕೆ ಹೇಳಿದಾರ ಅಂತಂದ್ರೆ ಮಂದ ಬುದ್ಧಿಯ ಅಧಿಕಾರಿಗಳಿಗೆ ಹೇಳಿದಂಥದ್ದು ಅಂತ ಹೇಳ್ತಾರೆ ಅವರು. ಯಾಕೆ ಹೇಳಿದಾರೆ ಅಂದರೆ ಜಗತ್ತು ಹೌದು, ಇದಕ್ಕೆ ಕಾರಣವಾಗಿರುವಂಥ ಪರಬ್ರಹ್ಮ ಸ್ವರೂಪನೇ ಐತಿ, ಇದಕ್ಕೆ ಅಧಿಷ್ಠಾನವಾಗಿರುವಂಥ ಪರಬ್ರಹ್ಮ ಸ್ವರೂಪ ಐತೆ ಅಂತ ಈಗೆಲ್ಲ ಹೇಳಿದಾರಲ್ಲ. ಹೌದು, ಜಗತ್ತು ಪರಬ್ರಹ್ಮನ ಸ್ವರೂಪದಿಂದ ತೋರಾಕತ್ತದ, ಜಗತ್ತಲ್ಲೇ ತೋರ್ತದಂತ, ಅದು ಕೂಡ ಸುಳ್ಳದ. ಯಾಕೆ ಹೇಳಿದೀವಿ ಅಂತಂದ್ರೆ ಮತ್ತೆ ಜಗತ್ತು ಇಲ್ಲವೇ ಇಲ್ಲ ಅಂದ್ಗಾನೆ ಇದಕ್ಕೆಲ್ಲ ದಿಕ್ಕೆಟ್ಟು ಹೋಗ್ಬಿಡ್ತಾನೆ ಆಯ್ತಾ. ಜಗತ್ತು ಹೆಂಗಿಲ್ರಿ, ಕಣ್ಣಿಗೆ ಕಾಣಕತ್ತಿ ಬಿಟ್ಟದ, ಮತ್ತು ಜಗತ್ತಿಲ್ಲ ಅಂತೀರಿ, ಇವ್ರು ಹೆಂಗೆ ಹೇಳ್ತಾರಂತ. ಯಾಕಂದ್ರೆ ಈ ವಿಚಾರ ನಾವು ಕೇಳಿದ್ದೀವಿ. ಎಲ್ಲಿ ಅಂತಂದ್ರೆ ಈಗ ಹೇಳಿದ್ದೀನಿ ನಾನು, ತಾತವ್ರ ಹತ್ರ ಬಂದಾಗ ಫಸ್ಟ್ ನನಗೂ ಆದಂಥದ್ದು, ನನ್ನ ಅನುಭವನೇ ನನಗೂ ಆದಂಥದ್ದು. ನಾವೆಲ್ಲ ದೇವರು ಎಲ್ಲಿದ್ದಾನೆ ಅಂತಂದ್ರೆ ಒಂದು ಗುಡಿ ಗುಂಡಾರ್ದಾಗ ಹುಡುಕ್ತೀವಿ,
ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ತೀವಿ. ನಾನಾ ರೀತಿಯಿಂದ ನಾವು ನೋಡುವಂಥವ್ರು. ಇಲ್ಲ ಆ ಪರಮಾತ್ಮನೇ ನೀನು ಅಂತಂದಾಗ ಸ್ವಲ್ಪ ಫಸ್ಟ್ ಕುಂತು ಕೇಳೋರಿಗೆ ಏನು ಹಿಂಗೆ ಹೇಳ್ತಾರಲ್ಲ ಅಂತ. ಕೆಲವರೆಲ್ಲ ಹೇಳಿದರು, ತಾತರು ಏನ್ರಿ ಇವರು, ಯಾಕೆ ತತ್ವಮಸಿ ಯಾಕೆ ಮೇಲ್ಮಟ್ಟದ ವಿಚಾರವನ್ನು ಹೇಳುವಂಥದ್ದು ಸದ್ಗುರು. ಅವಾಗ ಹೇಳಿದ್ರು, ಏನ್ರಿ ಗುರುಗಳು ಪರಮಾತ್ಮ ನೀನೇ ಅಂತ ಅಂದ್ಬಿಡ್ತಾರಲ್ಲ ಇವರೇ ಅಂಥವ್ರು ಅನ್ನುವಂಥ ಮಾತುಗಳು ಕೂಡ ಬಂದವು. ನನಗೆ ಹಂಗೆ ಅನಿಸಿದಾಗ ನಾನು ಕೇಳಿದೆ, ಯಪ್ಪ ನನಗೇನೋ ಎರಡು ಗೊಂದಲಾಗಕತ್ತಿಬಿಟ್ಟವ. ಆ ಕಡೆ ಅತ್ಲಾಗ ಪೂರ್ತಿ ಪೂಜೆ ಮಾಡೋಕ್ಕೂ ಆಗಂಗಿಲ್ಲ, ಇತ್ಲಾಗ ಈ ತಾತವ್ರು ನೋಡಿದ್ರೆ ಹಿಂಗೆ ಹೇಳಕತ್ತಾರ ಅಂತಂದಾಗ ನಮ್ಮ ಮನೆಯವ್ರಾದ್ರೆ ಬಿಡದೆ ಕೇಳೋಣ, ಬಿಡದೆ ಒಂದು ದಿವಸ ಬಿಡದೇನೆ ಸಂಪೂರ್ಣವಾಗಿ ಕೇಳಮ್ಮ, ಅದಕ್ಕೆ ಉತ್ತರ ಸಿಗ್ತದ ಅನ್ನುವಂಥ ಮಾತು ಹೇಳಿದರು. ಹಾಗಾಗಿ ನಾವು ಪೂರ್ತಿ ಕೇಳಿದ್ವಿ. ಒಂದು ವಿಚಾರ ನಮ್ಮ ಮನೆಯವ್ರನ್ನ ನಾನು ಅವ್ರ ಬಗ್ಗೆ ಹೇಳಬೇಕಂತಂದ್ರೆ, ಅವರು ಒಂದು ಆಫೀಸರ್ ಇದ್ದರು, ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತಿತ್ತು ಆಫೀಸ್ನಲ್ಲಿ. ಜಪಾನ್ ಟ್ರಿಪ್ ಅಂತ 1 ತಿಂಗಳು ಬಂದಿತ್ತು. ಜಪಾನ್ ಟ್ರಿಪ್ ಅಂತ ಬಂದ್ರೆ ಅವರು ಟ್ರೈನಿಂಗು ಅಂದರೆ ಹೋಗಿ ಬರುವಂಥದ್ದು 1 ತಿಂಗಳು ಅವಕಾಶ ಕೊಟ್ಟಿದ್ರು ಅವ್ರ ಆಫೀಸ್ ಕಡೆಯಿಂದ. ಇವ್ರು ಏನು ಮಾಡಿದರು, 1 ತಿಂಗಳು ಹೋದ್ರೆ ನನ್ನ ಪರಮಾನುಭವದೇ ತಪ್ಪುತ್ತದೆ, ತಾತವ್ರ ಕಡೆಯಿಂದ ಕೇಳುವಂಥದ್ದು ತಪ್ಪುತ್ತದಂತ ತುಂಬ ವಿಚಾರ ಮಾಡಿ ಈ ನಾನು ಬೇಕಾದ್ರೆ ಮನಸ್ಸು ಮಾಡಿದ್ರೆ ನಾನು ಬೇರೆ ಆಮೇಲೆ ನೋಡ್ಬೋದು, ಬಟ್ ಈಗ ನಾನು ಹೋಗೋಕ್ಕಾಗಲ್ಲ ಅಂತ ಅದನ್ನು ಕ್ಯಾನ್ಸಲ್ ಮಾಡಿದರು. ಆಫೀಸಿಗೆ ಎಲ್ಲರೂ ಅಂದರು, ಏನು ಸುರೇಶ್ ಅವ್ರು ಏನು ಹೆಂಗದಾರ, ಹುಚ್ಚರದಾರ, ಏನದಾರ, ಬೇಕಂತ ಹೊರಗಿನ ದೇಶ ನೋಡ್ಬೇಕಂತ ಎಷ್ಟೋ ದುಂಬಾಲು ಬಿದ್ದು ಆಫೀಸರಿಗೆ ಹೇಳಿ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಇವ್ರಿಗೆ ತಾನಾಗಿ ಬಂದಂಥ ಅವಕಾಶವನ್ನು ಅವರು ಒಲ್ಲ ಅಂತ ಬಿಡ್ತಾ ಇದ್ದಾರಲ್ಲ ಅನ್ನುವಂಥದ್ದು ಅವರು ತಮ್ಮ ಮನಸ್ಸಿಗೆ ಬಂದಂಥ ವಿಚಾರಗಳನ್ನು ಅವ್ರು ಮಾತಾಡ್ಕೊಂಡು ನಮಗೇನಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಬಿಟ್ಟು ಇದನ್ನು ನಾವು ಸಂಪೂರ್ಣವಾಗಿ ಕೇಳಿದಾಗ ನಮಗೆ ಅರ್ಥ ಆಯಿತು ಇದು ಹೆಂಗೈತಿ ಅನ್ನುವಂಥದ್ದು ವಿಚಾರ ಹೇಳುವಂಥದ್ದು. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಅವರವರ ಬುದ್ಧಿಗೆ ಅನುಗುಣವಾಗಿ ಸದ್ಗುರುವಿಗೆ ಜವಾಬ್ದಾರಿ ಇರ್ತದೆ. ಒಬ್ಬ ಶಿಷ್ಯ ಬಂದು ಆತನ ಪಾದಕ್ಕೆ ಶರಣಾಗತನಾಗೇನಂದ್ರೆ ಆತನ ಒಂದು ಭಾವಗಳನ್ನು ನೋಡಿ ಕರುಣೆ ಗುರುವಿಗೆ ಬಂದೇ ಬರ್ತದೆ. ಬಂದು ಅದನ್ನು ಹೇಗಾದರೂ ಮಾಡಿ ಇದನ್ನು ತಿಳಿಸ್ಬೇಕು, ಹೆಂಗಾದ್ರೂ ಮಾಡಿ ಅದನ್ನು ಈ ಜನ್ಮದಲ್ಲಿ ಉದ್ಧಾರ ಮಾಡಬೇಕು ಅನ್ನುವಂಥ ಭಾವ ಆ ಗುರುವಿಗೆ ಬರ್ತದೆ. ಬಂದಾಗ ಅಲ್ಲಿ ಶಿಷ್ಯ ಆದರೂ ಕೂಡ ಅದನ್ನು ಸಂಪೂರ್ಣವಾಗಿ ಕೇಳುವಂಥ ಒಂದು ತಾಕತ್ತು, ಆ ಶಕ್ತಿ ಬೇಕು. ಇದು ಸುಮ್ಮನೆ ಅಲ್ಲ, ಕೇಳಬೇಕಂದ್ರೂ ಕೂಡ ದೊಡ್ಡ ಶಕ್ತಿ ಬೇಕು. ನಾವು ಬೇರೆ ಒಂದು ಒಜ್ಜೆ ಸಾಮಾನು ಬರಬೇಕು, ಇಡಬೇಕು, ಭಾಳ ಶಕ್ತಿ ಬೇಕು ರೀ ಅಂತೀವಲ್ಲ, ಬಟ್ ಅದು ಎಲ್ಲಕ್ಕಿಂತ ಶಕ್ತಿ ಇದಕ್ಕೆ ಬೇಕು. ಯಾಕೆ ಬೇಕಂದ್ರೆ ಪ್ರತಿನಿತ್ಯ ಕುಂತು ಕೇಳುವಂಥ ಒಂದು ಪೇಷನ್ಸು, ತಾಳ್ಮೆ ಇವೆಲ್ಲ ಬೇಕಾಗ್ತದೆ. ಇದು ದೊಡ್ಡ ಕೆಲಸನೇ. ಅದಕ್ಕಾಗಿ ಇಲ್ಲಿ ಕೂಡ ಏನು ಹೇಳ್ತಾರ, ಅವಾಗ ಕೂತ್ಕೊಂಡಾಗ ಶಿಷ್ಯನ ಒಂದು ಅಧಿಕಾರತ್ವ ನೋಡಿ ಗುರು ಹಂತವಾಗಿ ಹೇಳ್ಕೊತ ಬರ್ತಾನೆ. ಅಲ್ಲಿ ಕೆಲವೊಂದು ವಿಚಾರಗಳು, ಈ ಜಗತ್ತೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಮಂದ ಬುದ್ಧಿ ಒಳಗೆ ಏನಿರ್ತದೆ, ಈ ಜಗತ್ತು ಸತ್ಯ ಅಂತಲೇ ಇರ್ತದೆ. ಮಂದ ಬುದ್ಧಿ ಒಳಗೆ ನಮಗೇನಿರ್ತದೆ, ಈ ಜಗತ್ತು ಸತ್ಯನೇ ಇರ್ತದಪ್ಪ ಅಂತ ಅಂದ್ಕೊಳ್ತೀವಿ. ಆದರೆ ಅಂಥ ಒಂದು ಭಾವಕ ಸಡನ್ಲಿ ಹೇಳಿದರೆ ಅಲ್ಲಿ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಕೆಲವೊಂದು ಹಂತವಾಗಿ ಅಲ್ಲಿ ಹೇಳ್ತಾ ಬರ್ತಾರೆ. ಈಗ ಯಾರಿಗಾದರೂ ಒಂದು ರೋಗ ಇತ್ತು ಅಂತಂದಾಗ ಸಡನ್ಲಿ ಹೈ ಡೋಸಿನ ಕೊಡೋಂಗಿಲ್ಲ, ಸ್ವಲ್ಪ ಕಡಿಮೆ ಡೋಸ್ ಕೊಟ್ಕೊತ ಬರ್ತಾರೆ. ಅದಕ್ಕೂ ಕಡಿಮೆ ಆಗಲಿಲ್ಲ ಟ್ಯಾಬ್ಲೆಟ್ಸು ಕಡಿಮೆ ಆಗಲಿಲ್ಲ ಅಂದರೆ ಮತ್ತು ಸ್ವಲ್ಪ ಹೈ ಡೋಸಿನ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ಲಿ. ಹಾಗಾಗಿ ಇಲ್ಲಿ ಕೂಡ ಯಾವ ರೀತಿ ತಿಳಿತಾ ಬಂದಾಗ ಮೇಲ್ಮಟ್ಟದ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಅದಕ್ಕೆ ಅಲ್ಲಿ ನೀವು ಹಂಗೆ ಹೇಳಿದ್ರಿ, ಒಂದು ಚಿನ್ನದ ಆಭರಣಗಳಂತೆ ನಿರ್ವೀಕಾರ ಶುದ್ಧ ಚೈತನ್ಯದಲ್ಲಿ ಜಡದೃಶ್ಯ ಕಾಲ್ಪನಿಕ ಜಗತ್ತಿನ ಉತ್ಪತ್ತಿ ಹೇಳಿದ್ದಾರೆ. ಈ ಬಂಗಾರದಲ್ಲಿ ಆಭರಣಗಳು ಉತ್ಪತ್ತಿ ಹೇಳಿದ್ದಾರೆ, ಅವು ಸತ್ಯ ಅಂದರೆ ಮಿಥ್ಯ ಅದಾವ, ಆದ್ರೆ ಬಂಗಾರದಲ್ಲಿ ಇವು ಎಲ್ಲ ತೋರ್ತಾವ ಅಂತ ಹೇಳಿದಂಗೆ ಇಲ್ಲಿ ಕೂಡ ಅದು ಯಾಕೆ ಹೇಳಿದರು ಅಂದರೆ ಅದ್ರಾಗ ಈ ಬ್ರಹ್ಮದಲ್ಲಿ ಜಗತ್ತು ತೋರ್ದಂಗೆ ಆಗ್ತದ ಅಂತ ಹೇಳಿದರು. ಆದರೆ ಇಲ್ಲಿ ಕೂಡ ಹೇಳ್ತಾರೆ ಅದು ಮಂದ ಬುದ್ಧಿಗಳಿಗೆ ಅನುಸಾರವಾಗಿ ಮಂದ ಬುದ್ಧಿಗಳಿಗೆ ಅನುಸಾರವಾಗಿ ಅಲ್ಲಿ ವಿಚಾರ ಹೇಳಿದಂಥದ್ದು ಅಂತ ತಿಳಿಬೇಕು. ಅದಕ್ಕೆ ಇಲ್ಲಿ ಕಲ್ಪಿತ ವಸ್ತು ಅಧಿಷ್ಠಾನಕ್ಕೆ ಅನ್ಯವಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಈ ಕಲ್ಪಿತ ವಸ್ತು ಅನ್ನುವಂಥದ್ದು ಈ ಜಗತ್ತದಲ್ಲ, ಅಧಿಷ್ಠಾನಕ್ಕೆ ಅದು ಬೇರೆ ಅನ್ನುವಂಥದ್ದು ಇಲ್ಲೇ ಇಲ್ಲ. ಯಾಕಂದರೆ ಈ ಒಂದು ಕಲ್ಪಿತ ವಸ್ತು ಅಧಿಷ್ಠಾನಕ್ಕೆ ಅನ್ಯವಲ್ಲ ಅಂತ ಅನ್ನುವಂಥದ್ದು ತೋರಿಸಿ ಈ ಮಧ್ಯಮ ಅಧಿಕಾರಿ ಹೇಳುವಂಥ ಸಾಧಕ ಅನ್ನುವಂಥದ್ದು. ಈ ಬುದ್ಧಿ ಹೆಂಗಂದ್ರೆ ಅದ್ವಯ ಅಂತಂದ್ರೆ ಆ ಚೇತನದಲ್ಲಿ ನಿಲ್ಲಲಿ ಅನ್ನುವಂಥ ಕಾರಣದಿಂದ ಈ ಜಗತ್ತನ್ನು ಆತ್ಮನಲ್ಲಿ ಆರೋಪ ಮಾಡಿ ಆ ಬಳಿಕ ಅದನ್ನು ಇಲ್ಲ ಅಂತ ಹೇಳ್ತಾರೆ ಕೇಳುವಂಥ ಸ್ಥಿತಿಯಲ್ಲಿ.
ಕೇಳುವಂಥ ಸ್ಥಿತಿಯಲ್ಲಿ ಏನಾಗ್ತದೆ, ಮಂದ ಅಧಿಕಾರಿಗಳಿಗೆ ಈ ಜಗತ್ತು ಬ್ರಹ್ಮನಿಂದ ತೋರ್ತದಂತ ಅಲ್ಲಿ ಹೇಳಿದರು. ಈಗ ಮತ್ತೆ ಸಾಧನೆ ಮಾಡ್ಕೊಂತ ಸ್ವಲ್ಪ ಮಧ್ಯಮ ಅಧಿಕಾರಿಗೆ ಬಂದಾಗ ಇಲ್ಲಿ ಕೂಡ ಆ ಚೇತನದಲ್ಲಿ ನಿಲ್ಲಿ, ಅದ್ವಯವಾಗಿರುವಂಥ ಚೇತನದಲ್ಲಿ ಆ ಭಾವ ನಿಲ್ಲಲಿ, ಅಖಂಡವಾದಂಥ ಚೇತನದಲ್ಲಿ ಆ ಭಾವ ನಿಲ್ಲಲಿ ಅನ್ನುವಂಥ ಕಾರಣದಲ್ಲಿ ಈ ಜಗತ್ತನ್ನು ಆತ್ಮನಲ್ಲಿ ಆರೋಪ ಮಾಡಿ ಹಿಂಗೈತೆ ಅಂತ ತಿಳಿಸ್ತಾರೆ. ಆಮೇಲೆ ಬಳಿಕ ಏನು ಮಾಡ್ತಾರೆ, ಅದು ಇಲ್ಲವೇ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಜಗವಿದು ಬ್ರಹ್ಮ ವಿವರ್ತ ಅಲ್ಲ. ಅರ್ಥ ಇದೆಯಲ್ಲ, ಇದು ಮೇಲ್ಮಟ್ಟದ ಇಲ್ಲವೇ ಇಲ್ಲ, ಅತ್ಯಂತ ಅಭಾವ ಅಂತ ಹೇಳ್ತಾರೆ ಅವರು. ಇಲ್ಲವೇ ಇಲ್ಲ ಬ್ರಹ್ಮದಲ್ಲಿ ಏನು ಕಾಣುವಂಥದ್ದು, ಎಲ್ಲಿ ನಿನ್ನ ಬಿಟ್ಟರೆ ಅನ್ನೇ ಇಲ್ಲವೇ ಇಲ್ಲ. ಅದು ಕಲ್ಪನೆ ಮಾಡೋಕ್ಕೂ ಕೂಡ ಅದೇ ಇಲ್ಲ, ಅವಕಾಶ ಇಲ್ಲ. ಆ ರೀತಿಯಾಗಿರುವಂಥದ್ದು ನಿನ್ನ ಸ್ವರೂಪ. ತುಂಬ ಮೇಲ್ಮಟ್ಟದ ವಿಚಾರ ಹೇಳ್ತಾ ಇದ್ದಾರೆ ಅವರು. ಮತ್ತು ಜಗವಿದು ಬ್ರಹ್ಮದ ಕಾರ್ಯವೇನಲಿಲ್ಲ ನೋಡ್ರಿ, ಇದನ್ನು ಹೊಡೆದಾಕಿದ್ರು. ಮೊದಲೇನು ಹೇಳ್ಕೊತ ಬಂದಾರ, ಬ್ರಹ್ಮ ವಿವರ್ತವಾದದ ಬಗ್ಗೆ ಅಂತ ಹೇಳಿದರು. ಈಗ ಎರಡನೇದು ಹೇಳ್ತಾರ, ಈ ಜಗವಿದು ಬ್ರಹ್ಮದ ಕಾರ್ಯ ಐತೆ ಅಂತ ಹೇಳಿದರು. ಮೊದಲನೇ ವಿಷಯದಾಗ ಈ ಜಗತ್ತು ಹೆಂಗದಂದ್ರೆ ಬ್ರಹ್ಮದ ಕಾರ್ಯ ಐತೆ ಅಂತ ಹೇಳ್ಕೊತ ಬಂದಿರು. ಈಗ ಹೇಳ್ತಾ ಇದ್ದಾರ, ಈ ಜಗವಿದು ಬ್ರಹ್ಮದ ಕಾರ್ಯ ಅಲ್ಲ. ಅಂದರೆ ಲೋಕದ ದೃಷ್ಟಿಯಲ್ಲಿ ಇದು ಕಾರ್ಯಕಾರಣ ಒಂದೇ ಐತಲ್ರಿ ಅಂತದ್ದು ಕಂಡ್ರೂ ಕೂಡ ಅದು ಅವರವರ ಮಂದ ಅಧಿಕಾರಿಗಳಿಗೆ ಈ ಒಂದು ವಿಚಾರದಲ್ಲಿ ಅಂದ್ರೆ ಆ ಮಂದ ಅಧಿಕಾರಿಗಳ ಬುದ್ಧಿಯು ಆಧಾರವಾದ ಬ್ರಹ್ಮನಲ್ಲಿ ಪ್ರವೇಶ ಆಗಲಿ ಅನ್ನೋದಕ್ಕಾಗಿ ಹೇಳಿದಂಥ ವಿಚಾರ ಅದು, ಬೇರೆ ಯಾವುದಲ್ಲ. ಆ ಒಂದು ಮಂದ ಬುದ್ಧಿ ಇದ್ದಂಥವರು ಈ ಒಂದು ಬ್ರಹ್ಮಾಕಾರದ, ಯಾಕಂದರೆ ಆಧಾರವಾದ ಬ್ರಹ್ಮನಲ್ಲಿ ಪ್ರವೇಶ ಆಗಲಿ ಅನ್ನುವಂಥ ಉದ್ದೇಶದಿಂದ ಹೇಳಿದಂಥದ್ದು. ಅದಕ್ಕೆ ಬ್ರಹ್ಮನು ಜಗತ್ತಿಗೆ ಉಪದಾನ ಕಾರಣನು ಮತ್ತು ಅಥವಾ ಆತ್ಮನು ಅಭಿನ್ನ ನಿಮಿತ್ತ ಉಪದಾನ ಕಾರಣನು ಅಂತ ಈ ಹಿಂದೆ ಪ್ರತಿಪಾದಿಸಿದ್ದಾರೆ, ಹೇಳಿದ್ದಾರೆ. ಈ ರೀತಿ ಯಾಕಂದರೆ ಕೆಲವೊಂದು ವಿಚಾರ ಅನುಭವ ಸಾರದಲ್ಲಿ ಅಲ್ಲಿ ನಾನಾ ರೀತಿಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಆದ್ಯಾಗೂ ಕೂಡ ಜಗತ್ತು ಅತ್ಯಂತ ಅಭಾವ ಅದ. ಮೊದಲು ಹಾಗೆಲ್ಲ ಹೇಳಿದ್ದಾರೆ, ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಕೆಲವ್ರು ಹೇಳ್ಯಾರ, ಯಾಕಂದ್ರೆ ಈ ಜಗತ್ತಿಗೆ ಉಪದಾನ ಕಾರಣ ಬ್ರಹ್ಮ ಇದ್ದಾನ ಅಂತ ಹೇಳಿದಾಗ ಅಲ್ಲಿ ಒಂದು ಮಾತು ಹೇಳಿದ್ದಾರೆ ಹಿಂದೆ. ಈ ಪ್ರತಿಯೊಂದು ಅನುಭವ ಸಾರದಾಗೂ ಹೇಳಿದಾರ, ಕೆಲವೊಂದು ವಿಚಾರಗಳು ಹೇಳಿದ್ದಾರೆ. ಹೆಂಗೆ ಹೇಳಿದಾರೆ ಅಂದ್ರೆ, ಜೇಡರ ಹುಳು ಈ ಒಂದು ಗಡಿಗೆ ಮಾಡಬೇಕಾದ್ರೆ ಸಹಕಾರಿ ಕಾರಣ, ಉಪದಾನ ಕಾರಣ, ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ಆ ಮೂರರಿಂದ ಅಲ್ಲಿ ಒಂದು ಗಡಿಗೆ ಆಗ್ತದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಅದೇ ರೀತಿ ಜಗತ್ತು ಹಿಂಗಾಗ್ಯದೇನೋ ಅಂತ ಕೇಳಿದಾಗ ಅಲ್ಲಿ ಹೇಳ್ಯಾರ, ಆ ಥರ ಆಗಿಲ್ಲ. ಜಗತ್ತು ಹೆಂಗಾಗಿದೆ ಅಂತಂದರೆ ಜೇಡರ ಒಂದು ದೃಷ್ಟಾಂತವನ್ನು ಕೊಟ್ಟು ಆತ ಯಾವ ರೀತಿ ಉಪದಾನ ಕಾರಣನೂ ಆತನೇ, ಸಹಕಾರಿ ಕಾರಣನೂ ಆತನೇ, ಮತ್ತು ನಿಮಿತ್ತ ಕಾರಣನೂ ಆತನೇ, ಪರಮಾತ್ಮನೇ, ಅಲ್ಲಿಂದನೇ ನಡೆದದ, ಮತ್ತು ಇದಕ್ಕೆ ಬೇರೆ ಏನೂ ಇಲ್ಲ ಅಂತ ಹೇಳುವಂಥದ್ದು ಹೇಳಿ ಜೇಡರ ಹುಳದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಜೇಡರ ಹುಳು ತನ್ನ ಜೊಲ್ಲಿನಿಂದನೇ ಆ ಜಾಲರೆಯನ್ನು ಕಟ್ಟಿ ತಾನೇ ಅದನ್ನು ನುಂಗುವಂತೆ ಅಂತ ಕೂಡ ಹೇಳಿದ್ದಾರೆ ಅವರಿಂದ. ಆದರೂ ಕೂಡ ಈಗ ಹೇಳ್ತಾ ಇದ್ದಾರೆ ಹಂಗಿಲ್ಲ. ಆದ್ಯಾಗೂ ಜಗತ್ತು ಹೆಂಗದನ ಅತ್ಯಂತ ಅಭಾವದಿಂದ ಕೂಡಿರುವಂಥದ್ದು. ಆ ರೀತಿ ಕೂಡ ಜಗತ್ತು ಬ್ರಹ್ಮನ ಕಾರ್ಯ ಅಂತ ಕೂಡ ಹೇಳೋಕ್ಕಾಗಂಗಿಲ್ಲ ಅಂತ ಕೂಡ ಹೇಳ್ತಾರೆ. ಅತ್ಯಂತ ಅಭಾವದಿಂದ ಕೂಡಿದಂಥದ್ದು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಜಗವಿದು ಬ್ರಹ್ಮದ ಕಾರ್ಯ ಅಂತ ಕೂಡ ಹೇಳಕ್ಕೆ ಬರಂಗಿಲ್ಲ, ಹೇಳಬಾರ್ದು ಅಂತ ಕೂಡ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಜಗವು ಬ್ರಹ್ಮನಿಗೆ ವಿಲಕ್ಷಣ ಅನ್ನಲಿಲ್ಲ. ನೋಡ್ರಿ, ನಾವೇನು ಹೇಳಿದ್ವಿ, ಜಗತ್ತು ಬ್ರಹ್ಮನಿಗೆ ವಿಲಕ್ಷಣ, ಅದು ಬೇರೆನೇ ಆದಂತ ಹೇಳಿದ್ರು. ಹಿಂದೇನು ಹೇಳಿದ್ರೆ, ಜಗತ್ತು ಬೇರೆ, ಜಗತ್ತಿಗೆ ವಿಲಕ್ಷಣನಾಗಿರುವಂಥದ್ದು ಬ್ರಹ್ಮ ಅಂತ ಹೇಳಿದ್ದಾರೆ. ಅಲ್ಲಿ ಕೂಡ ಹೇಳ್ತಾರೆ, ಜಗವು ಬ್ರಹ್ಮನಿಗೆ ವಿಲಕ್ಷಣವಾಗಿದೆ ಅಂತ ಹೇಳಿದ್ರು ಕೂಡ ಅದು ಹೆಂಗದ ವಿಲಕ್ಷಣ ಅಂತಂದ್ರೆ ಇನ್ನೊಂದು ವಸ್ತು ವಿಲಕ್ಷಣ ಬೇರೆ ಆದಂತಂದಂಗೆ ಆಗ್ತದೆ. ಅದು ಸ್ವಗತ ಅದು, ಸಜಾತಿ ಅದು, ವಿಜಾತಿ ಅದು ಅನ್ನುವಂಥ ಪ್ರಶ್ನೆ ಅಲ್ಲಿ ಹುಟ್ಟುತ್ತದೆ. ಯಾಕಂದ್ರೆ ಜಗತ್ತೇ ಬೇರೆ, ಜಗತ್ತಿಗೆ ವಿಲಕ್ಷಣ ಅಂದರೆ ಬೇರೆ ಬೇರೆ ಇದ್ದದ, ವಿಲಕ್ಷಣನಾಗಿದ್ದಾನ, ಸಾಕ್ಷಿಯಾಗಿದ್ದಾನ, ಹಿಂಗಂತ ನಾವು ಕೆಲವು ವಿಚಾರಗಳನ್ನು ಹೇಳಿದಾಗ ಅವ್ರು ಹೇಳ್ತಾರೆ, ಹೌದು ವಿಲಕ್ಷಣ, ಜಗವು ಬ್ರಹ್ಮನಿಗೆ ವಿಲಕ್ಷಣ ಆಗ್ಯದ ಅಂತ ಹೇಳಿದರೆ, ಜಗವು ಬ್ರಹ್ಮನಿಗೆ ವಿಲಕ್ಷಣ ಆಗ್ಯದ ಅಂತ ಹೇಳಿದ್ರೆ ಅದು ಸ್ವಗತ ಅದು, ಸಜಾತಿ ಅದು ಅಥವಾ ವಿಜಾತಿ ಅದು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತದೆ. ಯಾಕಂದ್ರೆ ಈ ಏಕಮೇವ ಅದ್ವಿತೀಯ ಬ್ರಹ್ಮ ಇರುವಂಥದ್ದು ಒಂದೇ ವಸ್ತು. ಎಷ್ಟು ನೋಡ್ರಿ, ಎಷ್ಟು ಒಂದು ವಿಚಾರಗಳನ್ನು ಹೇಳ್ತಾರೆ ಅವರು. ಇರುವಂಥದ್ದು ಒಂದೇ ವಸ್ತು, ಏಕಮೇವ ಅದ್ವಿತೀಯ ಬ್ರಹ್ಮ ಅನ್ನುವಂಥದ್ದು. ಈ ಆತ್ಮನಿಗೆ 3 ಭೇದಗಳು ಅದಾವೇನು? ಸ್ವಗತ, ಸಜಾತಿ, ವಿಜಾತಿ ಭೇದಗಳು ಇದ್ದಾವೇನು?
ಅಂದ್ರೆ ಇಲ್ಲ. ಅದರಿಂದ ಈ ಜಗವು ನೋಡ್ರಿ ಬ್ರಹ್ಮ ವಿಲಕ್ಷಣ ಅಲ್ಲ. ಈ ಜಗತ್ತು ಬ್ರಹ್ಮ ವಿಲಕ್ಷಣ ಅಲ್ಲ. ತಾನುಂಟು ಜಗ ಉಂಟು, ಅಥವಾ ಜಗವನ್ನು ನೋಡುವವನಿದ್ದರೆ ಜಗವುಂಟು, ಆದರೆ ತಾನಾರು ತನ್ನ ನಿಜವೇನು ಅಂತ ವಿಚಾರ ಮಾಡಿದರೆ ನೋಡ್ರಿ ಏನು ಹೇಳ್ತಾರೆ ಅವರು, ತಾನು ಅನ್ನುವಂಥದ್ದು ವಿಚಾರ ಮಾಡಿದರೆ ನಿಜದಲ್ಲಿ ತಾನು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಏನು ಹೇಳೋಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಸತ್ಯವನ್ನು ಅರಿತವನು ಸತ್ತಂಗೆ ಇರ್ತಾನೆ, ಹೇಳಕ್ಕೆ ಎಲ್ಲಿ ಅವಕಾಶ ಇರ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಜಗವನ್ನು ನೋಡುವವನಿದ್ದರೆ ಜಗಮುಂಟು. ಹೌದಾ, ಜಗತ್ತನ್ನು ನೋಡುವವನಿದ್ರೆ ಜಗತ್ತೈತೆ, ತಾನಾರು ತನ್ನ ನಿಜವೇನು ಅಂತ ವಿಚಾರ ಮಾಡಿದರೆ ನಿಜದಲ್ಲಿ ತಾನನ್ನುವಂಥವ್ನು ಇಲ್ಲವೇ ಇಲ್ಲ. ಬೇರೆ ಅನ್ಯ ಕಾಣಕ್ಕೆ ಅವಕಾಶನೇ ಇಲ್ಲ. ಆತ್ಮನು ಹೆಂಗದಾನಂದ್ರೆ ಪರಿಪೂರ್ಣ ಆಗಿದ್ದಾನ. ಅದಕ್ಕೆ ಬೇರೆ ಇನ್ನೇನು ಐತೆ ಇಲ್ಲಿ ಹುಡ್ಕಕ್ಕೆ? ಅನುಪಮನು, ಯಾವುದು ಉಪಮೆಗೆ ಸಿಗದೇ ಇರುವಂಥವನು, ದೃಷ್ಟಾಂತಕ್ಕೆ ಸಿಗದೇ ಇರುವಂಥವನು, ಈ ರೀತಿಯಾಗಿ ಇರುವಂಥವನು ಅಂತ ಹೇಳ್ತಾರೆ ಅವರು. ಮತ್ತು ಏನು ಹೇಳ್ತಾರ, ಜಗವಿದು ಬ್ರಹ್ಮಸ್ಥವೆನಿಸದು. ನೋಡ್ರಿ ಜಗವಿದು ಹೆಂಗದ ಅಂದ್ರೆ ಇದರಲ್ಲೇ ಹೇಳ್ತಾರೆ ಬ್ರಹ್ಮಸ್ಥ. ನೋಡ್ರಿ ಬ್ರಹ್ಮಸ್ಥವೆನಿಸದು ಪುಸಿದೋರಿಕೆ ಅನ್ನುವಂಥದ್ದು. ಇಲ್ಲಿ ಕೂಡ ಬ್ರಹ್ಮ ಹೆಂಗದಾನ, ಆತ್ಮ ಅವಿರಳ. ವಿರಳ ಅಂದರೆ ಸ್ವಲ್ಪ ಸ್ವಲ್ಪ ಅನ್ನುವಂಥದ್ದು. ಅವಿರಳ ಅಂದರೆ ಅದು ಇಷ್ಟಿಷ್ಟಂತ ಹೇಳಕ್ಕೆ ಬರದೇ ಇರುವಂಥದ್ದು. ಮತ್ತು ಅದ್ವಯ, ಅದ್ವಯ ಅಂದರೆ ಏಕವಾಗಿರುವಂಥವನು. ಆತ್ಮನಲ್ಲಿ ತೋರಿ ಹಡುವ ದೇಶ ಕಾಲ, ಈ ವಸ್ತುಗಳು ಹೆಂಗದಾವಂದ್ರೆ ಸುಳ್ಳಾಗಿರುವಂಥವು. ಇದೆಲ್ಲವನ್ನ ಮೀರಿ ಹೋಗುವಂಥದ್ದು. ನೋಡ್ರಿ ದೇಶ ಕಾಲ ವಸ್ತು ಇವೆಲ್ಲವನ್ನ ಮೀರಿ ದಾಟಿ ಹೋಗುವಂಥದ್ದು. ಇದು ಎಂಥ ಒಂದು ಅದ್ಭುತವಾಗಿ ಹೇಳಿದ್ದಾರೆ ನೋಡ್ರಿ. ಎಂಥ ಮಹಾತ್ಮರು ಅಂತ ಹೇಳಬೇಕು. ನಮಗೆ ಎಷ್ಟೆಷ್ಟು ಒಂದು ಗೆರಿಗಳು ಹಾಕ್ಕೊಂಡು ಬಿಟ್ಟಿದ್ದೀವಿ, ನಮ್ಮ ಮನಸ್ಸಿನಲ್ಲಿ ಹಾಕ್ಕೊಂಡಿದ್ದೀವಿ, ಬಾಹ್ಯದಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗಂದ್ರೆ ನಮಗೆ ಸುಖ ಎಂದಾಗಬೇಕು, ಆನಂದ ಅಂತ ನಮ್ಮ ಮನಸ್ಸು ಯಾವ ರೀತಿ ಪಡ್ಕೊಳ್ಬೇಕು? ಎಷ್ಟು ಒಂದಲ್ಲ ಎರಡಲ್ಲ, ನಮ್ಮ ಸುತ್ತಮುತ್ತ ನಾವೇ ಒಂದು ಮುಳ್ಳಿನ ಬೇಲಿಯನ್ನು ಹಾಕೊಂಡು ಕೂತ್ಕೊಂಡಿದ್ದೀವಿ. ಇದೆಲ್ಲವನ್ನ ಒಂದೊಂದು ಎಳೆ ಎಳೆಯಾಗಿ ದಾಟಿಸ್ತಾ ಇದ್ದಾನ ಸದ್ಗುರುನಾಥ. ಎಂಥ ಕರುಣಾಮಯಿ ಹೇಳ್ತಾರೆ. ಯಾಕಂದ್ರೆ ನಿನ್ನ ಹೆಂಗದ ಬ್ರಹ್ಮ ಅವಿರಳ ಅದಾನ, ಅದ್ವಯ ಅದಾನ, ಆತ್ಮನಲ್ಲಿ ತೋರಿ ತೊಡಗುವಂತಹ ತೋರಿ ಅಡಗುವಂತಹ ದೇಶ ಕಾಲ ವಸ್ತು ಹೆಂಗದಾವ, ಸುಳ್ಳದಾವ, ಕಾಲ್ಪನಿಕವಾಗಿ ಅದಾವ, ಮಿಥ್ಯ ಅದಾವ. ಯಾಕಂದ್ರೆ ಶಬ್ದ ಮಾತ್ರವಾಗಿ ತೋರ್ತಾವ ಸಿದ್ಧಾಂತದ. ಯಾಕಂದ್ರೆ ಈ ಕಂಡು ಬರೋದೇನಂದ್ರೆ, ಯಾಕಂದ್ರೆ ಸಿದ್ಧಾಂತದಂತೆ ಕಂಡು ಬರೋದೇನೆಂದರೆ, ಒಂದು ವಸ್ತು ಒಂದು ದೇಶದಲ್ಲಿರುವಾಗ, ಒಂದು ವಸ್ತು ಒಂದು ದೇಶದಾಗ ಇರಬೇಕಾದಾಗ ಅದೇ ಕಾಲಕ್ಕೆ ಬೇರೊಂದು ವಸ್ತು ಅದೇ ದೇಶದಲ್ಲಿ ಇರ್ತದೇನು? ಇರಂಗಿಲ್ಲ. ಅದೇ ಕಾಲಕ್ಕೆ ಬೇರೊಂದು ವಸ್ತು ಅದೇ ದೇಶದಲ್ಲಿ ಬರಲಾರದು. ಈ ನೇಮದಂತೆ ಜಗವು ಬ್ರಹ್ಮನಲ್ಲಿರಲು, ನೋಡ್ರಿ ಈ ಜಗವು ಬ್ರಹ್ಮನಿರುವಲ್ಲಿ ಸತ್ಯವಾಗಿರಲು ಸಾಧ್ಯ ಇಲ್ಲವೇ ಇಲ್ಲ. ಅದರಿಂದ ಹೆಂಗೈತಪ್ಪ ಅಂತಂದ್ರೆ, ಕನ್ನಡಿ ಒಳಗೆ ನಾವು ದಿನ ನೋಡ್ಕೋತೀವಲ್ಲ, ಸತ್ಯ ಅಂತ ಯಾವತ್ತಾದ್ರೂ ಅಂದೀವಿ ನಾವು. ಮಾಮೂಲಿ ಎಲ್ಲ ಜನರಿಗೆ ಕೇಳಿ ಒಂದು ತಿಳಿಲಾರ್ದಂತೆ ತತ್ವವನ್ನೇ ತಿಳಿಬೇಕಂತಲ್ಲ. ಮಹಾತ್ಮರು ಹೆಂಗೆ ಹೇಳ್ತಾರ, ಅದಕ್ಕೆ ಬಹು ಸುಲಭ ಇದು ಬ್ರಹ್ಮಜ್ಞಾನ, ಒಲಿದು ಬೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತಾರಲ್ಲ. ತತ್ವ ಎಲ್ಲ ಕಡೆ ಅಡಗಿದೆ, ಇಲ್ಲಂತಿಲ್ಲ. ಆದ್ರೆ ಒಂದು ಮಾತು ಹೇಳ್ತಾರ, ಕನ್ನಡಿಯಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬದಂತೆ ಕನ್ನಡಿಯಲ್ಲಿ ನೋಡ್ಕೊಳ್ತೀವಿ. ಅದು ಯಾವತ್ತಾದ್ರೂ ಎಷ್ಟೋ ಒಂದು ವಸ್ತುಗಳನ್ನು ಬೆಳಗ್ತದ, ತೋರ್ತದ, ನಾವು ನೋಡ್ಕೋತೀವಿ, ಎಲ್ಲ ನೋಡ್ತೀವಿ. ಅದ್ರ ಸತ್ಯ ಐತೇನು ಅಂದರೆ ಇಲ್ಲ. ಅದ್ರಾಗ ಈ ಜಗತ್ತು ಕೂಡ ಸುಳ್ಳ ಈ ರೀತಿ ತೋರ್ತದ. ಆದರೆ ವಿಚಾರ ಮಾಡಿದ್ರೆ ಇದು ಸುಳ್ಳು ಅಂತ ನಿಶ್ಚಯ ಮಾಡು ಮೈತ್ರ ಅಂತ ಹೇಳ್ತಾರೆ ಈ ರೀತಿ. ಯಾಕಂದ್ರೆ ಕನ್ನಡಿ ಒಳಗೆ ನೋಡಿದಂಥದ್ದು ವಸ್ತು ಏನಾದರೂ ತೋರ್ತಂದ್ರೆ ಸತ್ಯ ಅದನ್ನ ಇವತ್ತು ಸತ್ಯ ಅಂದ್ಕೊಂಡಿವೇನು ನಾವು. ಅದ್ರಂಗ ನೋಡ್ರಿ, ನಾ ಮಾಡುವಂಥ ವ್ಯವಹಾರ ಏನೈತೆ, ಹುಟ್ಟಿದ್ದೀನಿ ಸಾಯ್ತೀನಿ, ಒಂದಲ್ಲ ಎರಡಲ್ಲ, ಈ ಶರೀರ ವ್ಯವಹಾರ ಹುಟ್ಟಿನಿಂದ ಸಾಯೋವರೆಗೂ ಹಿಂಗೂ ಹೇಳ್ತಾರೆ. ಇನ್ನು ಹುಟ್ಟಿ 100 ವರ್ಷ ಬದುಕ್ತೀನಿ ಅಂತ ನೀ ತಿಳ್ಕೊಂಡಿರ್ಬೋದು, ಸುಳಿ ಮಿಂಚು ಅಂತ ಹೇಳ್ತಾರೆ.
ಸುಳಿ ಗಾಳಿ ಸುಳಿ ಮಿಂಚು ಅಂತಾರೆ. ಹೆಂಗೆ ಮಿಂಚು ಬಂದು ಚೆಕ್ ಅಂತ ಹೊಡೆದೋಯ್ತು ಹಂಗೆ ನಿನ್ನ ಜೀವನ ಅಂತ ಹೇಳ್ತಾರೆ. ನಾವಂತೀವಿ ಇನ್ನೂ ಭಾಳ ವರ್ಷ ಬದುಕ್ತೀವಿ ಬಿಡ್ರಿ, ಇದನ್ನೆಲ್ಲ ತೊಗೊಂಡು ಏನು ಮಾಡ್ಬೇಕು ಅಂತೀವಿ. ಅರೆ ರೇ 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 ನೀನು ಏನು ಮನಸ್ಸು ಮಾಡಿದ್ರೆ ಅಲ್ಲಿ ಐತಪ್ಪ ಮುಂದೆ ನಿನಗೆ ಮೆರವಣಿಗೆ. ನಿನಗೆ ಇರಿ ನೀನು ಹೆಂಗಿರ್ತೀರೋ ಅಂತ ನಾನು ಭಗವಂತ ಎಲ್ಲರೂ ಫ್ರೀ ಕೊಟ್ಟನ, ಫ್ರೀಡಮ್. ಏನಾರ ಮಾಡಿಕೊಡ್ರಿ, ಏನು ಮಾಡ್ಕೊಂಡ್ರೆ ಅದು ಮತ್ತು ಅನುಭವಿಸೋದು ಯಾರಿಗೆ? ಅದು ಇವತ್ತು ಪರಮಾತ್ಮನೇ ತನ್ನ ಮೈ ಮೇಲೆ ಹಾಕ್ಕೊಂಡಿದ್ದಂದ್ರೆ ಇವತ್ತು ಆತ ಆರಾಮಿರ್ತಿದ್ದು ನನ್ನತ್ತ ಅಲ್ಲ. ಇಲ್ಲಿ ಹೇಳ್ತಾರೆ, ಯಾಕಂತಂದ್ರೆ ವಿಚಾರ ಮಾಡೋದೇನು, ಯಾವುದನ್ನು ಮುಖ್ಯವಾಗಿ ಪಡ್ಕೊಳ್ಬೇಕು ಅನ್ನೋವಂಥದ್ದು. ಈ ಸತ್ಯ ಇರದೇ ಇರುವಂಥ ಜಗತ್ತನ್ನು ಸತ್ಯ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀವಲ್ಲ, ಭಾಳ ದೊಡ್ಡ ಮೋಸ ಇದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಕನ್ನಡಿ ಒಳಗೆ ನಾವು ಪ್ರತಿಬಿಂಬವನ್ನು ನೋಡ್ಕೊಳ್ತೀವಿ, ಯಾವತ್ತೂ ಸತ್ಯ ಅಂದ್ಕೊಂಡಿವಿ ಏನಂದ್ರೆ ತೋರ್ತದೆ ಅಷ್ಟೇ. ಆದ್ರೆ ತೋರಿದ ಸುಳ್ಳು ನಿಜ ಅದೇನಂದ್ರೆ ಸುಳ್ಳಾಗಿರುವಂಥದ್ದು. ಅದನ್ನು ನೀನು ತಿಳ್ಕೊಂಡು ಈ ಜಗತ್ತು ನಿನ್ನಲ್ಲಿ ಇಲ್ಲವೇ ಇಲ್ಲ, ಈ ತೋರ್ತದಂದ್ರೆ ಕೂಡ ಹಂಗೆ ತೋರ್ದಂಗೆ ಆಗ್ತದೆ ಹೊರತಾಗಿ ಇದು ಸತ್ಯ ಅಲ್ಲ ಮೈತ್ರ, ತಿಳ್ಕೊ ಅಂತ ಹೇಳುವಂಥದ್ದು ಅವರು ಹೇಳ್ತಾರೆ. ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಜಗದೊಳು ಸಾಕ್ಷಿ ದೃಷ್ಟಾಂತವನ್ನು ಆತ್ಮವಿದ್ಯೆಗೆ ಪೇಳಬಾರದು ಏಕೆ ಎಂದೊಡೆ ಬಗೆಗೆ ಗೋಚರವಲ್ಲದ ಅನುಪಮನು ಅದ್ವಯವದು ಜಗವಿದು ಅತ್ಯಂತ ಅಭಾವವೇ ಆಗಿ. ನೋಡ್ರಿ, ಜಗದೊಳು ಸಾಕ್ಷಿ ದೃಷ್ಟಾಂತವನ್ನು ನೋಡಿದ್ರೆ ಮತ್ತೆ ಹೇಳ್ತಾರೆ ಅವರು, ಈ ಜಗದೊಳು ಸಾಕ್ಷಿ ದೃಷ್ಟಾಂತವನ್ನು ಆತ್ಮನಿಗೆ ಹೇಳಬಾರ್ದು ಅಂತ ಹೇಳ್ತಾರೆ ಅವರು. ಜಗತ್ತಿನಲ್ಲಿ ಆತ್ಮವಿದ್ಯೆಗೆ ಸಾಕ್ಷಿಯನ್ನಾಗಲಿ ದೃಷ್ಟಾಂತವನ್ನಾಗಲಿ ಹೇಳಬಾರ್ದು. ಯಾಕಂದ್ರೆ ಆತ್ಮ ಹೆಂಗದಾನ ಹೇಳುವನ್ ಯಾರು ನೀನು? ಇದಕ್ಕೆ ಇನ್ನೊಂದು ಸಾಕ್ಷಿ ಏನು ತಗೊಳ್ತೀನಿ? ಅದಕ್ಕೆ ಇಲ್ಲೇನು ಹೇಳ್ತಾರೆ, ಆತ್ಮವಿದ್ಯೆಗೆ ಸಾಕ್ಷಿ ಅಂತ ಕೂಡ ಹೇಳಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಅದಾನ, ಅದಕ್ಕೆ ಸಾಕ್ಷಿ ಮೊದಲು ಹೇಳಿದಾರೆ. ಯಾಕೆ ಹೇಳಿದ್ರೆ ಅಲ್ಲಿ ಮೊದಲೇ ಹೇಳಿದಾರೆ, ಮಂದ ಅಧಿಕಾರಿಗಳು ಹೇಳಿವಿ ಅಂತ ಹೇಳ್ತಾರೆ ಅವರು. ಇಲ್ರಿ, ಎಲ್ಲಕ್ಕೂ ಸಾಕ್ಷಿ ಚೇತನ ಪುರುಷ ಅದನ್ನೆಲ್ಲ ಸಾಕ್ಷಿ ಅಂತ ಹೇಳ್ತೀವಲ್ಲ, ಅದು ಯಾಕೆ ಹೇಳಿದ್ರು ಅಂದರೆ ಅಲ್ಲಿ ಹಂತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಈಗ ಹೇಳ್ತಾರ ಆತ್ಮವಿದ್ಯೆಗೆ ಸಾಕ್ಷಿ ಅನ್ನೋದಂಥದ್ದು ಕೂಡ ಮತ್ತು ದೃಷ್ಟಾಂತವನ್ನಾಗಲಿ ಹೇಳಬಾರ್ದು. ತಾನೇ ತಾನಾಗಿದ್ದಾನ. ಯಾಕಂದ್ರೆ ಆತ್ಮನ ಹೆಂಗದನ ಅದ್ವಯ, ಒಬ್ಬನೇ ಅದನ್ನ, ಅದನ್ನ ಬಿಟ್ರೆ ಇಲ್ಲವೇ ಇಲ್ಲ, ಒಂದೇ. ಮತ್ತು ನಾವು ಭಾಳ ಬ್ರಹ್ಮಜ್ಞಾನಿಗಳ್ರಿ, ನಾವು ತಿಳ್ಕೊಂಡ್ರಿ ಹೇಳಕ್ಕೆ ಬರ್ತದೇನ್ರಿ? ಇಲ್ಲಿ ಹೇಳ್ದವ ಮತ್ತು ಅಜ್ಞಾನಿನೇ ಆಗಿಬಿಡ್ತಾನಲ್ಲಿ. ನಾ ತಿಳ್ಕೊಂಡಿನಂದ್ರೆ ಅಜ್ಞಾನಕ್ಕೆ ಹೋಗ್ಬಿಡ್ತಾನ. ಹೇಳಕ್ಕೆ ಬರದೇ ಇರುವಂಥದ್ದು ಐತಿ ಅದು. ಸುಮ್ಮ ಆನಂದ ಅನುಭವಿಸೋದು ಅಷ್ಟೇ, ಆನಂದವಾಗಿ ಅನುಭವಿಸೋದು, ತಾನೇ ತಾನಾಗಿ ಅನುಭವಿಸೋದು ಅಷ್ಟೇ, ಏಕವಾಗಿ. ನೋಡ್ರಿ, ಹೇಳ್ತಾರೆ ಆತ್ಮವಿದ್ಯೆಗೆ ಸಾಕ್ಷಿಯನ್ನಾಗಲಿ ಮತ್ತು ದೃಷ್ಟಾಂತವನ್ನಾಗಲಿ ಹೇಳಬಾರ್ದು. ಯಾಕಂದ್ರೆ ಆತ್ಮನು ಅದ್ವಯ ಇದ್ದಾನ. ಮತ್ತೆ ಯಾವ ದೃಷ್ಟಾಂತಕ್ಕೆ ನಿಲುಕದೇ ಇರುವಂಥವನದಾನತ. ಏನ್ರಿ ಎಂಥ ಒಂದು ಅದ್ಭುತ ವಿಷಯ ಹೇಳ್ತಾರೆ ನೋಡ್ರಿ. ಮತ್ತೆ ಮಾತಿಗೆ ನಿಲ್ಕೋದೊಂದು. ಅದಕ್ಕೆ ನಾವು ಎಲ್ಲಿ ದಾರಿ ತಪ್ಪಿದೀವಿ ಅಂತಂದ್ರೆ ಬೇರೆ ಕಡೆ ದಾರಿ ಹೊಂಟು ಬಿಟ್ಟದ. ನಮ್ಮ ಗಾಡಿಗೆ 4 ಗಾಲಿಗಳು ಇರ್ತಾವಿಲ್ಲ, 4 ಗಾಲಿಗಳು, ಅವೇನೇನು ಮಷಿನ್ಗಳು ಅವೆಲ್ಲ ಇರ್ತಾವೆ. ಆದ್ರೆ ಹೋಗೋ ಕಡೆ ಹೋಗೋನೇ ಒಲ್ದದ ಗಾಡಿ. ಯಾವ ಕಡೆನೂ ಹೋಗ್ತದೆ, ಎಲ್ಲೋ ಒಂದು ಕೊಂಡ್ರಿಗೆ ಬೀಳ್ತದೆ, ಬಿದ್ದಲ್ಲಿ ಸಾಯ್ತದ, ಮತ್ತು ಹುಟ್ಟಿ ಬರ್ತದೆ. ಮತ್ತು ಹಿಂಗ ಈ ಶರೀರ ಅನ್ನುವಂಥದ್ದು ಯಾವುದಕ್ಕೆ, ಅದಕ್ಕೆ ಮಂಗನ ಕೈಗೆ ಮಾಣಿಕ್ಯದಂತೆ ಹಾಂಗು ಹಿಂಗು ಕಳೆದ ಕೇಸ್ ಮುಗಿದೋಯ್ತು, ಅದೇ ಮಾಡಿದ್ರು ಇದೇ ಮಾಡಿದಂತ ಸತ್ಕೊಂಡು ಹೋಗ್ತಾವ ಅಷ್ಟೇ. ಇಂಥ ಒಂದು ಮಾಣಿಕ್ಯ ಈ ಶರೀರದಿಂದಲೇ ತಿಳ್ಕೊಳ್ಬೇಕಾದಂಥ ಅರಿವೇ ಇಲ್ಲಲ್ಲ. ಇದು ಬಿಟ್ಟರೆ ಬೇರೆ ಯಾವ ಶರೀರಕ್ಕೆ ಅದಾವೇನು? ಯಾವ ಶರೀರಕ್ಕೆ ಈ ಅವಕಾಶ ಇಲ್ಲ. ಅದಕ್ಕೆ ಹೇಳ್ತಾರ, ಯಾವ ರೀತಿ ಹೇಳ್ತಾರ, ಮನಸ್ಸಿಗೆ ಅಗೋಚರನು. ಮಾತು ಮನಸ್ಸಿಗೆ ಹೆಂಗದಾನ ಸಿಗ್ತಾನೇನತ್ತ. ಮತ್ತೆ ಈ ಜಗತ್ತು ಹೆಂಗೈತೆ? ಇಲ್ವೇ ಇಲ್ಲ. ನಿನ್ನಲ್ಲೇ ಜಗತ್ತು ಇಲ್ಲ. ಹೆಂಗ? ಬಂಜಿಯ ಮಗನಂತೆ. ಬಂಜಿಗೆ ಮಕ್ಕಳು ಅದಾರನ? ಇಲ್ಲ. ಬಂಜಿಗೆ ಅಲ್ಲಿ ಬಂಜಿ ಅದಾಳ್ರಿ, ಆತಗೆ ಮಗ, ಆಕಿಗೆ ಮಗ ಅದಾನ ಅಂತಂದ್ರೆ ಇದು ಒಪ್ಪ ಮಾತನ? ಇಲ್ಲಲ್ಲ. ಅದೇ ರೀತಿ ಕೂಡ ಜಗತ್ತು ಇಲ್ವೇ ಇಲ್ಲ. ಜಗತ್ತೈತೆ, ಸತ್ಯ ಐತೆ ಅಂತಂದ್ರೆ ಬಂಜಿ ಮಗ ಅಂದಾಗ ಮೂರ್ಖ ಅಂತಾರೆ. ಬಂಜಿಗೆ ಮಗ ಅದನ್ರಿ, ಅಲ್ಲಿ ಅದನ್ರಿ ಅಂತಂದ್ರೆ ಅಲ್ಲಿ ತಲೆಗಿನ ಕೆಟ್ಟದೇನು ಅಂತಾರೆ. ಹೌದಲ್ಲ? ಏನಂತಾರೆ? ಬಂಜಿ ಅನ್ನೋದೇ ಮಕ್ಕಳಿಲ್ಲ ಅಂತ ಅನ್ನೋದಕ್ಕೆ ಹೇಳ್ತಾರೆ ಆ ವಿಚಾರ. ಆ ವಿಚಾರ ಇಲ್ಲ ರೀ ಅದಾನಂತ ವಾದ ಮಾಡಿದ್ರೆ
ಅದಕ್ಕೇನು ಹೇಳ್ತಾರೆ, ತಲೆ ಬರೋಬ್ಬರಿ ಐತಿಲ್ಲ ಅಂತಾರೆ. ಅದೇ ರೀತಿ ಕೂಡ ಈ ಜಗತ್ತು ಏನು ತೋರ್ತದಲ್ಲ ಅದು ಸತ್ಯ ಅಂತ ಏನಾರು ಅಂದರೆ, ಬ್ರಹ್ಮದಲ್ಲಿ ಅದ ಅಂತಂದರೆ ಈ ಬಂಜಿ ಮಗ ಅಂತ ಅಂದಾಗ ಮೂರ್ಖತನ ಆಗ್ತದ ಅಂತ ಹೇಳ್ತಾರೆ. ಮೂರ್ಖತನ ಮುಂದೆ ಇಟ್ಟಂಗೆ ಆಗ್ತದೆ, ಉತ್ಸಾಹ ಅಂತಾರೆ. ಅದಕ್ಕೆ ಮಹಾತ್ಮರು ಎಲ್ಲ ಹೇಳ್ತಾರನ್ನೆಲ್ಲನೂ ಅಂದರೆ ಹೇಳಕ್ಕೆ ಹೋಗಂಗಿಲ್ಲ. ಆಯ್ತು, ಅಪ್ಪದಕ್ಕೆ ಅಪ್ಪಣೆ ಅಂದ್ಬಿಡ್ತಾರೆ ಅವರು. ಹೌದಾ, ನಿನಗೆ ಅಷ್ಟು ತಿಳಿತಾ ಆಯ್ತಪ್ಪ ಅಂತಾರೆ. ತಾತರು ಹೇಳ್ತಿದ್ರು, ಯಾಕಂದ್ರೆ ಮೂರ್ಖರು ಸಮುದ್ರ ದಾಟಬಹುದು ಅಂತ ವಾದ ಮಾಡಿದ್ರೆ ದಾಟ್ಬೋದು ಅಂತ ದಾಟಿಬಿಡ್ರಿ ಅಂತಿದ್ರು ಅವ್ರು ನಮಗೆ. ಅವ್ರ ಜೊತೆ ವಾದ ಮಾಡಬೇಡ್ರಿ. ಅವ್ರ ಜೊತೆ ವಾದಕ್ಕೆ ಏನೈತಿ, ಅವೆಲ್ಲರೂ ಕೇಳಿರ್ತಾವ ಮಾಡಿರ್ತಾವ, ಅದಕ್ರ ಜೊತೆ ಯಾಕೆ ವಾದ ಮಾಡ್ತೀರಿ? ವಾದ ಮಾಡಬೇಡ್ರಿ. ಮೂರ್ಖರು ದಾಟ್ಬೋದು ಸಮುದ್ರ ಅಂದ್ರೆ ದಾಟಬೋದಪ್ಪ ಬಿಡು, ನೀನು ಮತ್ತೆ ಸರಿ ಅಂದ್ಕೊಂಡು ದಾಟಿಬಿಡ್ರಿ ನೀವು, ಅವ್ರ ಜೊತೆ ವಾದ ಮಾಡೋದೇನು ಅಂತ ಹೇಳ್ತಿದ್ರು ಅವರು. ಹಾಗಾಗಿ ಈ ಜಗತ್ತು ಅನ್ನುವಂಥದ್ದು ನಿನ್ನೊಳಗೆ ಇಲ್ಲವೇ ಇಲ್ಲ, ಅತ್ಯಂತ ಅಭಾವವಾಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ ಅವರು. ಮತ್ತು 3ನೇ ನುಡಿಯಲ್ಲಿ ಹೇಳ್ತಾರೆ, ಎಂದೂ ಮಿಲ್ಲದ ಜಗವನ್ನು ನಿಜವೆಂದು ನೀನಿಂದು ಬಗೆದ ಬಗೆಯದು ತಾನು ಅಂದವಲ್ಲದೆ ಪುಸಿಯಾಗಿ ಪೋಪುದು ತಿಳಿದಂದು ನೀನದಕ್ಕೆ ಸಾಕ್ಷಿಕನಲ್ತೆ ಅಂತ ಕೂಡ ಹೇಳ್ತಾರೆ ಅವರು. ಇಲ್ಲೇನು ಹೇಳ್ತಾರ ಅಂದ್ರೆ, ಎಂದೆಂದೂ ಇಲ್ಲದ ಜಗವು ನಿಜವೆಂದು ನೀವು ಭಾವಿಸಿದರೆ, ಇರದೇ ಇರುವಂಥ ಜಗತ್ತು ನಿಜ ಅಂತ ನೀನೇನಾದರೂ ಹೇಳಿದ್ರೆ ಅದು ಕಲ್ಪನೆ ಹೊರತಾಗಿ ಸ್ವರೂಪತಃ ಇಲ್ಲವೇ ಇಲ್ಲ. ಅದಕ್ಕೆ ಅವರು ಕಲ್ಪಿತ ಪುರುಷ ಅಂತಲೇ ಮೊದಲೇ ಹೇಳಿಬಿಟ್ರಿ ಹೆಸರು. ಕಲ್ಪನೆ ಅಂದರೆ ಯಾವ ಥರ ಸತ್ಯ ಇಲ್ರಿ, ನೀವು ತಪ್ಪು ತಿಳ್ಕೊಬೇಡ್ರಿ, ನಾನು ಕಲ್ಪನೆ ರೀ ಅಂತ ಹೇಳ್ತೀವಲ್ಲ, ಕಲ್ಪಿತ. ಅದಕ್ಕೆ ಈ ರೀತಿ ನೀನು ಯಾವಾಗ ಯಥಾರ್ಥವಾಗಿ ತಿಳಿತೀರಿ ನೋಡ್ರಿ. ಅದಕ್ಕೆ ಹೇಳಿದೆ ನಾನು ಮೊದಲು ಏನು ಹೇಳಿದೆ, ಒಂದು ಗುಂಡು ಎತ್ತಬೋದು, ಏನೇನೋ ಮಾಡಬಾರ್ದಂತ ಬಾಯದಲ್ಲಿ ಬೇಕಾದ್ದು ಮಾಡ್ಬೋದು. ಆದರೆ ಆಕೆ ಒಬ್ಬಕ್ಕೆ ಹೇಳಿದ್ರು ನೋಡ್ರಿ, ಹಿಂದೆ ಕೆಲವೊಂದು ದೃಷ್ಟಾಂತದ ದಾಮೋದರ ಸರ್ವಜಿತ ಅನ್ನುವಂಥ ವಿಚಾರ ಬಂತಲ್ಲಿ. ಮೊದಲಾತನ ಹೆಸರ ದಾಮೋದರ ಅಂತ ಇತ್ತು. ಎಲ್ಲ ರಾಜ್ಯಗಳನ್ನು ಗೆದ್ಕೊಂಡು ಬರೋಕ್ಕೆ ಶುರು ಮಾಡಿದ ಮಗ. 3 ಮಂದಿ ಹೇಳಕತ್ತಿದ ಸರ್ವಜಿತ್ ಅಂದರೆ ಎಲ್ಲವನ್ನ ಗೆದ್ದಂಥವನಿಗೆ ಸರ್ವಜಿತ ಅಂತ ಹೇಳ್ತಾರೆ. ಸರ್ವಜಿತ್ ಅಂತ ಕರಿತಾ ಇದ್ರು. ಮಗ, ತಾಯಿ ಮಾತ್ರ ದಾಮೋದರ ಅಂತಲೇ ಕರಿತಾ ಇದ್ರು. ಅಮ್ಮ, ನನಗೆಲ್ಲರೂ ಸರ್ವಜಿತ್ ಅಂತ ಕರೀತಾರಲ್ಲ, ನೀ ಮಾತ್ರ ದಾಮೋದರ ಅಂತ ಕರಿತಿ ಯಾಕೆ? ಮಗ, ಜಗತ್ತಿನಾಗ ಏನೋ ಒಂದು ಕತ್ತಿ ಹಿಡ್ಕೊಂಡು ಸೈನಿಕರು ಕರ್ಕೊಂಡು ಎಲ್ಲರನ್ನೂ ಹೊಡೆದಾಡಿ ಬರೋದೇನು ಭಾಳ ದೊಡ್ಡದಲ್ಪ. ಎಷ್ಟು ರಾಜ್ಯಗಳು ಗೆದ್ದರೂ ಕೂಡ ಅದೇನು ದೊಡ್ಡದಲ್ಲ ಮಗ. ಯಾವಾಗ ನಿನ್ನಲ್ಲಿರುವಂಥ ಅರಿಷಡ್ ವರ್ಗಗಳು, ಅಷ್ಟಮದಗಳು ಇವೆಲ್ಲ ಹೊಡೆದು ಹಾಕಿ ಆ ಒಂದು ಪರತತ್ವದ ವಿಚಾರ, ಪರಮಾರ್ಥದ ವಿಚಾರ ನೀ ಯಾವಾಗ ತಿಳ್ಕೊಳ್ತಿ ಆವಾಗ ನಾ ಸರ್ವಜಿತ್ ಅಂತ ಹೇಳ್ತೀನಿ ಅಂತ ಹೇಳಿದಳು ತಾಯಿ. ಆವಾಗ ಆತ ಹುಟ್ಟಿತಿತ್ತು, ನಮ್ಮಮ್ಮ ಹಿಂಗಂತಾಳೆ ಅಂತೇಳ್ಬಿಟ್ಟು ಎಷ್ಟೋ ದಿವಸ ಆತ ಸಾಧನೆಯನ್ನು ಮಾಡಿ ಈ ವಿಚಾರಗಳನ್ನು ತಿಳ್ಕೊಂಡ ಅಂತ ಹೇಳ್ತಾರೆ. ಅದರ ಒಂದು ರಾಜ್ಯ ಒಂದು ಎಷ್ಟು ಬೇಕಾದರೂ ಜಗತ್ತನ್ನೇ ಗೆಲ್ಲಲಿ, ಬೇಕಾದಂಥದ್ದೇ ಮಾಡಿರಲಿ, ಆದ್ರೆ ಅದು ದೊಡ್ಡ ಕೆಲಸ ಅಲ್ಲ ಮಹಾತ್ಮರ ದೃಷ್ಟಿಯಲ್ಲಿ. ಯಾವಾಗ ನಾವು ಇದನ್ನು ಕೇಳಬೇಕಂತ ಮನಸ್ಸು ಮಾಡುವಂಥದ್ದು, ಪ್ರತಿ ದಿವಸ ಇದಕ್ಕೆ ಸಮಯ ಇಡುವಂಥದ್ದು, ಅದೇ ಪ್ರಕಾರ ಕೇಳುವಂಥದ್ದು, ಇದು ದೊಡ್ಡ ತಾಕತ್ರಿ. ಇದು ಒಂದು ದೊಡ್ಡ ಶಕ್ತಿ. ಇದು ಎಲ್ಲರಿಗೂ ಕೂತ್ಕೊಂಡು ಕೇಳೋಕ್ಕಾಗಲ್ಲ ಇದು. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ಯಾವಾಗ ಗುರು ಮುಖಾಂತರ ನೀನು ಇದನ್ನು ಯಥಾರ್ಥವಾಗಿ ತಿಳ್ಕೊಳ್ತಿದ್ದಿ, ನಿನ್ನ ಸ್ವರೂಪದ ಬಗ್ಗೆ ಯಥಾರ್ಥವಾಗಿ ತಿಳ್ಕೊಂಡ ತಕ್ಷಣ ಈ ಜಗತ್ತು ಸುಳ್ಳಾಗಿ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ ಮಹಾತ್ಮ. ಅಲ್ಲಿವರೆಗೂ ಈ ಜಗತ್ತು ಕಾಣಿಸ್ತದ. ಯಾಕೆ? ನಿನ್ನ ಬುದ್ಧಿಗೆ ಬಡ್ದದದು, ಮಂದ ಬುದ್ಧಿ ಆಗ್ಯದದು, ನಿನ್ನ ಬುದ್ಧಿ ನಿಚ್ಚಳಾಗ್ಯದ ನಿಂದ. ನೀ ತಿಳ್ಕೊಂಡಿರ್ಬೇಕು, ನಾ ಭಾರಿ ಹುಷಾರದೀನಿ ಅದು ಅಂಥ ಅಧಿಕಾರಿ ಅದೀನಿ, ಇಂಥ ಮಿನಿಸ್ಟರ್ ಅದೀನಿ, ಹಂಗದೀನಿ ಹಿಂಗದೀನಿ ತತ್ತಂತಾರೆ ಮಹಾತ್ಮರು, ಮೆಚ್ಚುತ್ತಾರೆ ಅನ್ನೋದಕ್ಕೆ. ಬುದ್ಧಿಗೆ ಅದು ಭ್ರಮಣ ಆಗ್ಯದ, ಭ್ರಮಣ ಮಂದ ಬುದ್ಧಿ ಆಗ್ಯದ. ಅದಕ್ಕೆ ಮತಿಗೆ ಮಂಗಳಬಹುದು ಉತ್ತಮರ ಸಂಘ ಅಂತ ಹೇಳಿದಾರ. ಅವಾಗ ನೀನು ಮತಿಗೆ ಮಂಗಳಕರ ಆಯ್ತಂದ್ರೆ ಎಲ್ಲಟ್ಟು ಮಂಗಳವಾಗಿ ಕಾಣ್ತದೆ, ಜಗತ್ತಿನೊಳಗೆ ಎಲ್ಲಟ್ಟು ಕಾಣ್ತದ. ನೀನು ಬುದ್ಧಿನ ಅಮಂಗಳದಿಂದ ಕೂಡ್ತಂದ್ರೆ ಕಾಣುವಂಥದ್ದೆಲ್ಲ ಅಮಂಗಳನೇ. ಅಷ್ಟು ತಿಳ್ಕೊಳ್ಬೇಕು ನಾವು, ಪಕ್ಕ ತಿಳ್ಕೊಳ್ಬೇಕು. ಬೇಕಾದಷ್ಟು ದೊಡ್ಡ ಒಂದು ಶ್ರೀಮಂತನೇ ಇರಲಿ, ರಾಜೇ ಇರಲಿ, ಯಾರೇ ಇರಲಿ, ಆತನ ಬುದ್ಧಿ ಯಾವಾಗ ಇದಕ್ಕೆ ಪ್ರವೇಶ ಆಗಲಿಲ್ಲ, ಪರಮಾರ್ಥದಲ್ಲಿ ಪ್ರವೇಶ ಆಗಲಿಲ್ಲ ಅಂದಾಗ ಅದು ಅಮಂಗಳನೇ. ಅವನು ನೋಡುವಂಥ ದೃಷ್ಟಿ, ಜಗತ್ತಿನ ದೃಷ್ಟಿ ಕೂಡ ಅಮಂಗಳನೇ. ಆತ ಮಾಡುವಂಥ ಎಲ್ಲ ಕೆಲಸಗಳು ಅಮಂಗಳನೇ ಮಹಾತ್ಮರ ದೃಷ್ಟಿಯಲ್ಲಿ.
ಯಾವಾಗ ನಿನ್ನನ್ನು ನೀ ತಿಳ್ಕೊಂಡು ಇಂಥ ಒಂದು ಭೂಮಿಗೆ ಪರಮಾತ್ಮ ಭಾಷೆ ಕೊಟ್ಟು ಬಂದು ಇಂಥ ಕೆಲಸವನ್ನು ಮಾಡ್ಕೊಳಕ್ಕೆ ಓದಿ ಅಂತಂದರೆ, ಮಹಾತ್ಮರ ವಾಕ್ಯಗಳನ್ನು ಕೇಳ್ತಾ ಹೋದಿ ಅಂತಂದ್ರೆ ಅವಾಗ ನಿನ್ನ ಮತಿ ಮಂಗಳ ಆಗ್ಬಿಡ್ತದೆ. ಆಯ್ತಂದ್ರೆ ಕಾಣುವಂಥದ್ದು ಎಲ್ಲ ಮಂಗಳಕರವಾಗಿ ಕಾಣಿಸ್ತದ. ಇದನ್ನೇ ನಿನ್ನ ಕೈಯಾಗ ಐತೆ ಮಾಡ್ಕೊಳ್ಳೋದು. ಅದಕ್ಕೆ ಅವ್ರ ದಾರಿ ಕೂಡ ಹೇಳಿದರು. ಅದು ದಾರಿ ಬಿಡಲಿಲ್ಲ, ಅವರು ದಾರಿ ತೋರ್ಸ್ಯಾರ ನಮಗೆ. ನಿನ್ನ ಮತಿಗೆ ಮಂಗಳ ಆಗ್ಬೇಕಾಗಿತ್ತಂದ್ರೆ ಉತ್ತಮರ ಸಂಘ ಮಾಡು, ಸಜ್ಜನರ ಸಂಘ ಮಾಡು, ಬಿಡದೆ ಮಾಡು, ಖಂಡಿತ ನಿನಗಾಗ್ತದ ಅಂತ ಹೇಳಿದಾರೆ ಅವರು. ಅದಕ್ಕೆ ಯಾವಾಗ ನೀನೇನು ಜಗತ್ತಿನಾಗ ಹತ್ಕೊಂತ ಕುಂತಿದ್ದಿಲ್ಲ, ನಾವು ಸಾಯ್ತೀನಿ, ನಾವು ಉಡ್ತೀನಿ, ನನಗೆ ಹೆಂಡ್ರು ಮಕ್ಕಳು ಅದಾಯ್ತು ಇದಾಯ್ತು, ಒಂದಲ್ಲ ಎರಡಲ್ಲ, ಭಾಳಷ್ಟು ಅದೇ ಮುಳ್ಳಿನ ಬೇಲಿಗಳು ನಾವೇ ಹಾಕ್ಕೊಂಡಿದ್ದೀವಿ. ಎಲ್ಲ ಕಡೆ ಚುಚ್ತಾವೆ, ಈ ಕಡೆ ಹೋದ್ರೆ ಚುಚ್ತಾವೆ, ಈ ಕಡೆ ಹೋದ್ರೆ ಚುಚ್ತಾವೆ. ಯಾರಿಗೆ ಚುಚ್ಚಂಗಿಲ್ಲ ಹೇಳ್ರಿ? ಎಲ್ಲರಿಗೆ ಚುಚ್ತಾವೆ. ಯಾರು ಜಗತ್ತು ಸತ್ಯ ಅಂತ ಅಂದ್ಕೊಂಡಿದಾರ ಅವ್ರು ಎಲ್ರಿಗೆ ಚುಚ್ಚಾವೇ ಇವು ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇಂಥ ಒಂದು ಜಗತ್ತು ಈ ಮುಳ್ಳಿನಿಂದ ಚುಚ್ಚಿದಂಥ ಈ ಚುಚ್ತಾ ಇದ್ದಾವಲ್ಲ, ಇದರಿಂದ ನಾವು ಪಾರಾಗಬೇಕಾಗಿತ್ತು ಅಂದ್ರೆ ಗುರು ಮುಖಾಂತರ ಯಥಾರ್ಥವಾದ ಜ್ಞಾನ ಯಾವಾಗ ನಾವು ಮಾಡ್ಕೊಂಡು ಅದು ದೃಢಭಾವಕ್ಕೆ ಬರ್ತೀವಿ, ಆವಾಗ ಈ ಜಗತ್ತು ತಿಳಿದ ತಕ್ಷಣ ಸುಳ್ಳಾಗಿ ಹೋಗ್ಬಿಡ್ತದ. ಹೆಂಗಂದ್ರೆ ಒಂದು ದೃಷ್ಟಾಂತ ಕೊಡ್ತಾರೆ ಗುರುಗಳು, ಹೇಳ್ತಿದ್ರು. ಏನು ಹೇಳ್ತಾರಂದ್ರೆ, ಒಂದು ಮಗು ಏನಾದ್ರೆ ಒಬ್ಬ ತಾಯಿ ಏನಿರ್ತಾಳೆ, ಪ್ರೆಗ್ನೆಂಟ್ ಇರ್ತಾಳೆ, 9 ತಿಂಗಳ ಆಗಿರ್ತದೆ. ಆಕೆಗೆ ಏನು ಹೇಳ್ತಾರೆ, ಪ್ರೆಗ್ನೆಂಟ್ ಅದಾಳ, ಗರ್ಭಿಣಿ ಸ್ತ್ರೀ ಅಂತ ಹೇಳ್ತಾಳೆ. ಹೌದಲ್ಲ, ಹೇಳ್ತಾರೆ. ಯಾವಾಗ ಆಕೆಗೆ ಒಂದು ಅರ್ಧ ಗಂಟೆದಾಗ 1 ಗಂಟೆದಾಗ ಡೆಲಿವರಿ ಆಗಿಬಿಡ್ತು ಅಂತಂದಾಗ ಅವಾಗ ಏನಾಗ್ತಾಳೆ ಆಕೆ? ತಾಯಿ ಅಂತಾರೆ. ಅವಾಗ ಗರ್ಭಿಣಿ ಅಂತಾರೇನು? ಇಲ್ಲ, ತಾಯಿ ಅಂತಾರೆ. ಯಾವಾಗ ತಕ್ಷಣ ಗರ್ಭಿಣಿ ಅನ್ಸ್ಕೊಂಡ್ರು, ಯಾವಾಗ ಆಕಿನ ಡೆಲಿವರಿ ಆಯ್ತು ತಾಯಿ ಅನ್ಸ್ಕೊಂಡ್ಬಿಟ್ರು ನೋಡ್ರಿ. ಹಂಗೆ ಇಲ್ಲಿ ಕೂಡ ಯಥಾರ್ಥವಾದ ನಿನ್ನ ಸ್ವರೂಪವನ್ನು ತಿಳಿದ ತಕ್ಷಣದೋಳು ಈ ಜಗತ್ತು ಇಲ್ದಂಗೆ ಆಗಿಬಿಡ್ತು. ನಿನಗೆ ದುಃಖ ಏನು ಕಷ್ಟ ಕೊಡ್ತಿತ್ತಲ್ಲ, ಇದು ಸುಳ್ಳಾಗಿ ಹೋಗ್ಬಿಡ್ತದ. ಅದಕ್ಕೆ ಅದರ ಅಭಾವ ತಿಳಿಲಿಕ್ಕಿರುವ ನೀನು, ಯಾಕಂತಾರೆ ಈ ರೀತಿಯಾಗಿ ನೀನು ಇದು ಈ ತಿಳ್ಕೊಂಡಾಗ ಈ ಜಗತ್ತು ಸುಳ್ಳಾಗಿ ಹೋದಾಗ ಅವಾಗ ನೀನು ಆನಂದವಾಗಿರ್ತಿ ಅಂತ ಕೂಡ ಹೇಳ್ತಾರೆ. ಯಾವಾಗ ಅಂದರೆ ಈ ನೀನು ತಿಳಿದೇ ಇದ್ದಾಗ ಈ ಜಗತ್ತು ಸುಳ್ಳು ಅನಿಸಿರ್ತದೆ, ತಿಳಿದಾಗ ಇಲ್ಲವೇ ಇಲ್ಲ, ನಿನ್ನಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಅನಿರ್ವಚನೀಯ ಖ್ಯಾತಿ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಈ ಜಗತ್ತಿಗೆ ನೋಡಿದಾಗ ಜಗತ್ತೈತೆ, ಕಣ್ಣು ಮುಚ್ಚಿದಾಗ ಜಗತ್ತಿಲ್ಲ, ನೋಡಿದಾಗ ಜಗತ್ತೈತೆ, ನೋಡದೇ ಇದ್ದಾಗ ಜಗತ್ತಿಲ್ಲ. ಇದಕ್ಕೆ ಅನಿರ್ವಚನೀಯ ಖ್ಯಾತಿ ಅಂತ ಹೇಳ್ತಾರೆ. ಆಮೇಲೆ ತಿಳಿದ ತಕ್ಷಣ ಈ ಜಗತ್ತು ನಿನಗೆ ಕಾಣೋದೇ ಇಲ್ಲ, ತೋರೋದೇ ಇಲ್ಲ ಅಂದ್ರೆ ಗೊತ್ತಲ್ಲ, ಈ ಭಾವ ಜಗತ್ತು ಸತ್ಯ ಅನ್ನುವಂಥ ಭಾವ ಹೊರಟು ಹೋಗ್ಬಿಡ್ತದೆ, ತೋರಂಗಿಲ್ಲ ಅದು. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ. ಟೈಮ್ ಆಯಿತು. 4ನೆಯ ನುಡಿ ಭಾಳ ಅದ್ಭುತವಾದಂಥ ವಿಚಾರಗಳು ಅದಾವ. ನೋಡೋಣ, 4ನೇ ನುಡಿ ನಾಳೆಯಿಂದ ನೋಡೋಣ ಅಂತ ಹೇಳಿ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹಾರೋಣ.